ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವಿಷಯ, ಇದು ಹೊಸ ವಿಷಯ ಅಂತಲ್ಲ, ಇದು ಹಳೆ ವಿಷಯ. ಎಷ್ಟೋ ಸೇರಿ ನೀವು ಓದಿರೋದಂಥ ವಾಕ್ಯಗಳು, ಕೇಳಿಸ್ಕೊಂಡಿರೋದಂಥ ಕಾರ್ಯಗಳು, ಅದನ್ನು ಕೂಡ ವಿಶ್ವಾಸಿಗಳ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಈಗಲೂ ಆ ಸಣ್ಣ ಪುಟ್ಟ ತಪ್ಪುಗಳು ನಡೀತಾ ಇದೆ. ಸೊ ವಿಶ್ವಾಸಿಯ ಜೀವನದಲ್ಲಿ ಅದು ಇರಬಾರದು. ದೇವರಿಗೆ ಇಷ್ಟವಿಲ್ಲದಲ್ಲೇ ಇರೋದು, ದೇವರು ಹಾಗೆ ಮಾಡುವಂಥದ್ದು ವಿಶ್ವಾಸಿಯ ಜೀವನದಲ್ಲಿ ಇರಬಾರದು. ಆಗಲೇ ಪ್ರಾರ್ಥನೆ ಮಾಡಿದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಆ ಶರೀರವನ್ನು, ರಕ್ತವನ್ನು ಕೊಟ್ಟು ನೂತನ ಸೃಷ್ಟಿಯಾಗಿ ನಮ್ಮನ್ನೇ ಮಾರ್ಪಡಿಸಿರೋದು ಉದ್ದೇಶ ಏನಂತ ಹೇಳಿದ್ರೆ, ದೇವರ ಚಿತ್ತಾನುಸಾರವಾಗಿ ಜೀವಿಸಲಿಕ್ಕೋಸ್ಕರ. ಆ ದೇವರಿಗೆ ಇಷ್ಟ ಇಲ್ಲದಲ್ಲೇ ದಾರಿಯಲ್ಲಿ ಒಂದ್ ಕಡೆ ನಾವು ವಿಶ್ವಾಸಿ, ಇನ್ನೊಂದ್ ಕಡೆ ಅವಿಶ್ವಾಸಿಯ ಲಕ್ಷಣಗಳು, ಇಲ್ಲದ ಅವಿಶ್ವಾಸಿಯ ಜೀವದ ರೀತಿಗಳು ಅದು ನಮ್ಮ ಜೀವನದಲ್ಲಿ ಇರಬಾರದು ಅಂತ ಒಂದು ಎಚ್ಚರಿಕೆ ಮಾತು. ನಿಮಗೆಲ್ಲರಿಗೂ ಗೊತ್ತಿರೋ ಒಂದು ವಿಷಯ, ನಮಗೆಲ್ಲ ಸ್ವಂತ ಇಷ್ಟ ಇರುತ್ತೆ. ಪರ್ಸನಲಿ ನಮಗೆ ಈಗ ನಂದೊಂದು ಇಷ್ಟ ಇರುತ್ತೆ, ನನಗೆ ಯಾವ ಫುಡ್ಡು, ನನಗೆ ಯಾವ ಡ್ರೆಸ್ಸು ನನಗೆ ಇಷ್ಟ ಆಗುತ್ತೆ. ಅದೇ ಥರ ಪ್ರತಿಯೊಂದನ್ನು ನಮಗೆ ಒಂದು ಈಗ ಬಾಯಿ ರುಚಿ ಆದರೂ ಕೂಡ ಪ್ರತಿಯೊಂದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ವ್ಯಕ್ತಿಗೆ ಡಿಫರೆಂಟ್ ಆಗಿರುತ್ತೆ. ನಮ್ಮ ಮನೆಯಲ್ಲಿರುವವರದು ಇಷ್ಟ ಆದ ಇಷ್ಟಗಳು ನಮಗೆ ಗೊತ್ತಿರುತ್ತೆ. ನಮ್ಮ ಗಂಡ ಹೆಂಡತಿ ಆಗಲಿ, ಸಹೋದರಿ ಸಹೋದರಳ ಸಭೆಯಲ್ಲಿರೋರಾಗಲಿ, ಕೆಲಸ ಮಾಡ್ತಾ ಇರೋದು ಜಾಗದಲ್ಲಿ ಆಗಲಿ, ಅವ್ರದೆಲ್ಲ ಇಷ್ಟ ಅನಿಷ್ಟಗಳು ಏನಂತ ನಮಗೆ ಗೊತ್ತಿರುತ್ತೆ. ಅವರಿಗೆ ಅನಿಷ್ಟವಾಗಿರೋದು ಯಾವುದನ್ನು ನಾವು ಹೇಳಲ್ಲ, ಮಾತಾಡಲ್ಲ. ಯಾಕೆ ಹೇಳಿ? ಅವರಿಗೆ ಅದು ಇಷ್ಟ ಆಗಲ್ಲ. ಅವರಿಗೆ ಆ ಇಷ್ಟ ಆಗದಲ್ಲಿರೋ ನಾವು ಮಾತಾಡುವಾಗ ಏನಾಗುತ್ತೆ, ನಮ್ಮ ಮೇಲೆ ಇರೋದು ಪ್ರೀತಿ ಕಮ್ಮಿ ಆಗುತ್ತೆ. ಸೊ ಇದು ನಮಗೆ ಇಷ್ಟ ಆಗಲ್ಲ. ಪ್ರಾಪಂಚಿಕ ಮನುಷ್ಯನ ವಿಷಯ ಅಂತ ಹೇಳಿದ್ರೆ ಇಷ್ಟ ನಮಗೆ ಏನಾಗಲಿ ಹೆಂಗಾಗಲಿ, ಒಂದು ವೇಳೆ ಮನೆಯಲ್ಲಿ ಯಾರ್ದು ಇಷ್ಟ ಅನಿಷ್ಟಗಳು ಅರ್ಥ ಮಾಡಿಕೊಂಡು ನಾವು ಇದು ಬಿಹೇವ್ ಮಾಡಲಿಲ್ಲ, ಅವ್ರನ್ನ ಅದೇ ರೀತಿಯಲ್ಲಿ ನೋಡಿಲ್ಲ ಆದ್ರೂ ಕೂಡ ಹೊರಗಡೆ ಇರೋ ಜನರನ್ನ ಮೆಚ್ಚಿಸುವಂತ ರೀತಿಯಲ್ಲಿ ಜೀವಿಸುವಂತ ಮನುಷ್ಯನ ಆ ರೂಪವನ್ನೇ, ಇಲ್ಲಾಂದ್ರೆ ಅವನ ಕ್ಯಾರೆಕ್ಟರ್ ಅದೇನೆ ಸೃಷ್ಟಿಯಲ್ಲಿ. ಆದ್ರೆ ವಿಶ್ವಾಸಿಗಳಿಗೇನು ಸಾಧಾರಣ ಪ್ರಾಪಂಚಿಕ ಮನುಷ್ಯನ ತುಂಬಾ ಡಿಫರೆನ್ಸು ಇಲ್ಲಿ ಈ ವಿಷಯದಲ್ಲಿ ಬರುತ್ತೆ. ವಿಶ್ವಾಸಿಗಳು ನಾವು ರಕ್ಷಣೆ ಹೊಂದಿದ್ವಿ ಏನಂತ ಹೇಳಿ, ಕರ್ತನಾದ ಯೇಸು ಕ್ರಿಸ್ತನ ನಂಬಿ ಅದಾದ್ಮೇಲೆ ಏನ್ ಮಾಡ್ತೀರಿ, ಆ ದೀಕ್ಷಾ ಸ್ನಾನವನ್ನು ನಾವು ತೆಗೆಯುವಾಗ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುದ್ಧಾನವನ್ನು ಪ್ರಿಯರೇ ನೋಡಿ, ಇದೇ ರೀತಿಯಲ್ಲಿ ವಿಶ್ವಾಸ ಜೀವನದಲ್ಲಿ ಇರುವಾಗ ದೇವರಿಗೆ ಇಷ್ಟವಾಗಿರೋದಿಲ್ಲ, ದೇವರಿಗೆ ಇಷ್ಟವಿಲ್ಲದ, ದೇವರಿಗೆ ಇಷ್ಟವಾಗಿರೋದೆಲ್ಲ ನಮಗೆ ಗೊತ್ತು. ಆದ್ರೆ ದೇವರಿಗೆ ಇಷ್ಟ ಇಲ್ಲದಲ್ಲೇ ಕೆಲವೊಂದು ವಿಷಯಗಳು ವಿಶ್ವಾಸಿಯ ಜೀವನದಲ್ಲಿನೂ ಆಗಾಗ ಬರ್ತಾ ಇರುತ್ತೆ. ಆ ರೀತಿಯಲ್ಲಿರುವಂಥ ಒಂದು ಸಬ್ಜೆಕ್ಟ್ ಅದು ಏನಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಹೃದಯದ ಆಲೋಚನೆಗಳಿಗೆ ಸಂಬಂಧಪಟ್ಟಿರೋಂಥ ವಿಷಯ. ಇಲ್ಲಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ, ಆಕ್ಚುಲಿ ಸಬ್ಜೆಕ್ಟ್ ಏನಂತ ಹೇಳಿದ್ರೆ 6ನೇ ಅಧ್ಯಾಯದಿಂದ 16ನೇ ವಾಕ್ಯದಿಂದ 19ನೇ ವಾಕ್ಯ ತಂಗಿರೋದನ್ನು ಇವತ್ತು ನಾವು 2ನೇ ವಾಕ್ಯದಲ್ಲಿ ನಾವು ಇವತ್ತು ನೋಡೋಣ. ಆ ವಿಷಯ ಏನಂತ ಹೇಳಿ, ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16 ಮತ್ತೆ 17 ಯಾರಿಗಾದ್ರೂ ಸಿಕ್ಕಿದ್ರು. ಮಾಡುವ ವಸ್ತುಗಳು 6 ಇವೆ, ಹೌದು. 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವುವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಸಾಕು ಥ್ಯಾಂಕ್ ಯು. ಇಲ್ಲಿ ನಾನು ಹೇಳಿದಲ್ಲ, ಟೋಟಲ್ ಆಗಿ 7 ವಿಷಯಗಳಿದೆ. 6 ವಿಷಯ ಹಾಗೆ ಮಾಡುವ 6 ವಸ್ತುಗಳು. ಈ ವಸ್ತುಗಳಂತ ಹೇಳ್ತಾ ಇರೋದೇನು ಕೇಳಿ, ವಸ್ತುಗಳಂತ ಹೇಳುವಾಗ ಜೀವ ಇಲ್ಲ ಅದಕ್ಕೆ. ಒಂದು ವಸ್ತುಗೆ ಆಗಲಿ, ನಾವು ಉಪಯೋಗಿಸುವಂತ ಸೋಪ್ ಆಗಲಿ, ನಾವು ಉಪಯೋಗಿಸುವಂತ ಯಾವುದು ಮನೆ ಪದಾರ್ಥಗಳಾಗಲಿ, ಬಾಕಿರೋದಾಗಲಿ ಜೀವ ಇಲ್ಲ ಅದಕ್ಕೆ. ಒಂದು ಟಿವಿ ಇರ್ಬೋದು, ಬಾಕಿರೋದು ಏನಿದ್ರು ಕೂಡ ಅದಕ್ಕೆಲ್ಲ ಅದು ಮೆಟೀರಿಯಲ್ ಆಗಿರೋದಂಥದ್ದು. ನಾವೇನು ಇದು ಮಾಡ್ತಿರೋ ಅದೇ ಇದು ಲೆಕ್ಕದಲ್ಲಿರುವಂಥದ್ದು. ಆದ್ರೆ ಇಲ್ಲಿ ನೋಡಿ, ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ. ವಸ್ತುಗಳು ಅಂತ ಹೇಳುವಾಗ ಅದಕ್ಕೆ ಜೀವ ಇಲ್ಲ. ಇಲ್ಲಿ 7 ಆತನಿಗೆ ಅಸಖ್ಯ, ಅಂದ್ರೆ ಒಟ್ಟು 7 ವಿಷಯ ಇದೆ. ಇದರಲ್ಲಿ ಮೊದಲನೇ ವಿಷಯ ಏನಂದ್ರೆ 17ನೇ ವಾಕ್ಯದಲ್ಲಿ ನೋಡುವಾಗ ಹೆಮ್ಮೆಯ ಕಣ್ಣು. ಈ ಹೆಮ್ಮೆಯ ಕಣ್ಣು ಅಂತ ಹೇಳುವಾಗ ನಿಮಗೆಲ್ಲರಿಗೂ ಗೊತ್ತು. ಈ ಕಣ್ಣಿಗೆ ಇದಕ್ಕಿಂತ ಮುಂಚೆನೂ ನಾವು ಕಣ್ಣು ಬಗ್ಗೆ ಮಾತಾಡಿದ್ದೀನಿ, ಪ್ರಾಥಮಿಕ ಕುರಿತು ಮಾತಾಡುವಾಗ. ಈ ಕಣ್ಣು ಅಂತ ಹೇಳಿದ್ರೆ ನಮ್ಮ ಹೃದಯ ವಿಚಾರಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಚಿಂತೆಗಳನ್ನು ಇಮ್ಮಿಡಿಯೇಟ್ ಆಗಿ ರಿಫ್ಲೆಕ್ಟ್ ಆಗ್ತಾರೋ ನಮ್ಮ ಕಣ್ಣಲ್ಲಿ. ನಮಗೆ ಒಳಗಡೆ ತುಂಬಾ ಸಂತೋಷ ಇದೆ, ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ, ಆ ಸಂತೋಷ ನಮ್ಮ ಕಣ್ಣಲ್ಲಿ ಕಾಣುತ್ತೆ, ಒಂದು ಪ್ರಕಾಶವಾಗಿ ಆ ಒಂದು ಕಣ್ಣು ಅಗಲ ಆಗುತ್ತೆ. ಅದೇ ರೀತಿಯಲ್ಲಿ ಆ ರಿಫ್ಲೆಕ್ಷನ್ ಇದೆಯಲ್ಲ, ಅದು ನೋಡುವಾಗಲೇ ಬೇರೆಯವರಿಗೆ ಗೊತ್ತಾಗುತ್ತೆ ಆ ಮನುಷ್ಯನಿಗೆ ಒಳ್ಳೆ ಸಂತೋಷ ಇದೆ, ಆ ಮುಖದಲ್ಲಿ ಒಂದು ಒಳ್ಳೆ ಸಂತೋಷ. ಅದು ಕಣ್ಣಿಂದ
ರಿಫ್ಲೆಕ್ಟ್ ಆಗಿ ಬರುವಂತ ಸಂಗತಿ. ಅದೇ ರೀತಿಯಲ್ಲಿ ನಮಗೆ ಇದು ಯಾವುದೋ ತುಂಬಾ ದುಃಖವಾಗುವಂತ ಒಂದು ಸಂಗತಿ ಆಗಿದೆ. ಹಾಗಿರುವ ಹೃದಯದಲ್ಲಿ ಏನಂತ ಹೇಳಿ, ಹೃದಯದಲ್ಲಿ ಸಂಕಟ, ಆ ದುಃಖ ಇದೆ. ಆ ದುಃಖವನ್ನು ನಮ್ಮ ಕಣ್ಣಲ್ಲಿರುತ್ತೆ. ಆ ಕಣ್ಣಲ್ಲಿರುವಾಗ ಅಂದ್ರೆ ಹೃದಯದಲ್ಲಿ ಸಂಕಟವಾಗಿದೆ, ಇಮ್ಮಿಡಿಯೇಟ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ನೋಡಿ ಹೇಗೆ ಅದೊಂದು ಕನೆಕ್ಷನ್. ಅದೇ ರೀತಿಯಲ್ಲಿ ಎಲ್ಲಾ ವಿಚಾರಗಳಲ್ಲಿನೂ ಈ ಕಣ್ಣಿಗೆ ಒಂದು ಸ್ಪೆಷಾಲಿಟಿ ಇದೆ. ನಾವು ನೋಡೋ ವಿಷಯದಲ್ಲಿ ಅದನ್ನು ಕೂಡ, ನಾವು ಆಲೋಚನೆ ಮಾಡೋದು ವಿಷಯದ ಎರಡನ್ನು ಕಣ್ಣಿಗೆ ಕನೆಕ್ಟೆಡ್ ಆಗಿದೆ, ರಿಲೇಷನ್. ಇಲ್ಲಿ ನೋಡಿ, ಈ ಕಣ್ಣಿಂದು ಒಂದು ವಿಷಯ ಹೇಳುವಾಗ ಏನಂತ ಹೇಳಿದ್ರೆ, ಇಲ್ಲಿ ಹೆಮ್ಮೆಯ ಕಣ್ಣುಗಳು, ಅದಕ್ಕೆ ಏನಂತ ಹೇಳಿದ್ರು, 6 ವಸ್ತುಗಳು ಅಂದ್ರೆ ಕಣ್ಣಲ್ಲಿ ಈ ಹೆಮ್ಮೆಯ ಈ ರೀತಿಯಲ್ಲಿ ಸಂಕಟ, ದುಃಖ, ಅಸಮಾಧಾನ, ಸಂತೋಷ ಇದೆಲ್ಲ ರಿಫ್ಲೆಕ್ಟ್ ಆಗ್ತಾ ಇರೋದು ಕಣ್ಣು. ಆ ಕಣ್ಣಲ್ಲಿ ಹೆಮ್ಮೆಯ ವಿಷಯ ಬರುವಾಗ, ಹೆಮ್ಮೆಯ ವಿಷಯ ಎಲ್ಲಿ ಹುಟ್ಟುತ್ತೆ ಹೇಳಿ? ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಇದೆ. ಜ್ಞಾನೋಕ್ತಿಗಳು 21:4. ಗರ್ವದ ದೃಷ್ಟಿ, ಕೊಬ್ಬಿದ ಹೃದಯ, ಹ್ಮ್ ದುಷ್ಟರ ಭಾಗ್ಯ, ಇವು ಧರ್ಮ ವಿರುದ್ಧ. ನೋಡಿ ಇಲ್ಲಿ ಯಾಕೆ ಈ ಕಣ್ಣಲ್ಲಿ ಹೆಮ್ಮೆಯ ಕಣ್ಣುಗಳಂತ ಬರುವ ಅಂತ ಹೇಳಿದ್ರೆ, ಅದು ಹೃದಯದಲ್ಲಿ ಆಗುವಂತ ಆಲೋಚನೆಗಳಿಂದ. ಇಲ್ಲಿ ನೋಡಿ ಏನಂತ ಹೇಳಿ, ಗರ್ವದ ದೃಷ್ಟಿ, ಕೊಬ್ಬಿನ ಹೃದಯ ಅಂತ ಹೇಳುವಾಗ ಇಲ್ಲಿ ನೋಡಿ, ದುಷ್ಟರ ಭಾಗ್ಯ. ಇಲ್ಲಿ ಗರ್ವದ ದೃಷ್ಟಿ ಅಂತ ಹೇಳೋದು ನಮಗೆ ಗೊತ್ತು, ನನ್ನಲ್ಲಿ ಏನೋ ಸಾಧಿಸಿದ್ದೀನಿ ನಾನೀಗ ಬದುಕ್ತಾ ಇರೋದು ಬೇರೆ ಯಾರಿಂದ ಹೆಲ್ಪಿನಿಂದಲ್ಲ, ನನ್ನ ತಾಕತ್ತಿಂದ, ನಾನು ಕಷ್ಟಪಡ್ತಾ ಇರೋದ್ರಿಂದ, ನಾನು ಕೆಲಸ ಮಾಡ್ತಾ ಇರೋದ್ರಿಂದ. ಅದೇ ರೀತಿಯಲ್ಲಿ ನಾನು, ನನ್ನ ಕುಟುಂಬವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಇದು ಆಕ್ಚುಲಿ ಹೇಳೋದಂತ ವಿಷಯ ಏನಂತ ಹೇಳಿದ್ರೆ, ಈ ಹೆಮ್ಮೆಯ ಕಣ್ಣುಗಳಂತದ್ದು ಇವರ ಕಣ್ಣಲ್ಲಿ ಇರುತ್ತೆ. ಯಾಕೆಂದ್ರೆ ಇವರು ಡಿಪೆಂಡ್ ಆಗ್ತಾ ಇರೋದು ಬರೀ ಇವರದ್ದು ಆ ಆರೋಗ್ಯ, ಸಮಾಧಾನ, ಸಂತೋಷ, ಆಸ್ತಿ, ಎಜುಕೇಶನ್ ಇದೆಲ್ಲವನ್ನು ಇವರು ಪಡ್ಕೊಂಡಿರೋದಂತ ಲೆಕ್ಕದಲ್ಲಿ ಇವರಿಗೆ ಸಿಕ್ಕಿರೋದಂತ. ಆದರೆ ಇದೆಲ್ಲ ಪಡ್ಕೊಳ್ಳಿಕ್ಕೆ ದೇವರ ಆಶೀರ್ವಾದ, ದೇವರ ಅನುಗ್ರಹ ಇದೆ. ದೇವರ ಮುಂದೆ ನಾನು ಏನೂ ಅಲ್ಲ, ಸ್ವಂತ ಪುತ್ರನನ್ನು ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರ ನನ್ನನ್ನೇ ನೂತನ ಸೃಷ್ಟಿಯಾಗಿ, ನನ್ನನ್ನೇ ಶ್ರೇಷ್ಠನಂದ ಲೆಕ್ಕದಲ್ಲಿ, ಇಲ್ಲಾದ್ರೆ ನನಗೆ ಆ ಒಂದು ನೂತನ ಸೃಷ್ಟಿ, ನೂತನ ಪದವಿಯನ್ನು ಕೊಟ್ಟಿರೋದು ದೇವರು. ನಾವು ಸುತ್ತಮುತ್ತಲು ನಾವು ನೋಡುವಾಗ ಎಷ್ಟೋ ಜನಗಳು ದುಃಖ, ದುರಿತದಲ್ಲಿ, ಸಂಕಟದಲ್ಲಿ, ಕಷ್ಟದಲ್ಲಿ, ರೋಗದಲ್ಲಿ ನರಳುತ್ತಾ ಇರೋದು ನಾವು ನೋಡ್ತಾ ಇರ್ಬೋದು. ಇವತ್ತು ನಮಗೆ ಅದು ಇಲ್ಲ ಅಂತ ಹೇಳಿದ್ರೆ ಪ್ರಿಯರ, ಅದು ಹೆಂಗೆ ಹೇಳಲಿಕ್ಕೆ ಆಗುತ್ತೆ? ನನ್ನ ಶಕ್ತಿಯಿಂದ, ನನ್ನ ಬುದ್ಧಿಯಿಂದ, ನನ್ನ ತಾಕತ್ತಿನಿಂದ ನನಗಿವತ್ತು ಇಷ್ಟು ಆಸ್ತಿ ಇದೆ, ನನಗಿವತ್ತು ಇಷ್ಟು ಸಮಾಜದಲ್ಲಿ ಒಳ್ಳೆಯ ಹೆಸರು ಇದೆ, ನನಗೆ ಈ ರೀತಿಯಲ್ಲಿ ಎಲ್ಲಿ ಹೋಗಿದ್ರು ನಾನು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಕೊಟ್ಟಿರೋದು ಯಾರು? ಇದು ಯಾರು ಮರೆಯುತ್ತಾರೋ? ದೇವರೇ ಮರೆತು ಜೀವಿಸುವಂತ ಪ್ರಾಪಂಚಿಕ ಮನುಷ್ಯನ ಲೆಕ್ಕದಲ್ಲಿದೆ. ವಿಶ್ವಾಸಿಗಳ ಮಧ್ಯದಲ್ಲಿ ಇದಿದೆ. ಈ ಘಟನೆ ಬೇರೆ ಎಲ್ಲೂ ನಾವು ಹುಡುಕಬೇಕಾಗಿಲ್ಲ. ವಿಶ್ವಾಸಿಗಳ ಮಧ್ಯದಲ್ಲಿ ಒಂದು ಪ್ರಸಂಗ ಮಾಡುವ ಒಂದು ವ್ಯಕ್ತಿ ಇರ್ಬೋದು, ಇಲ್ಲಾದ್ರೂ ಬೇರೆ ಏನಾದ್ರೂ ಒಂದು ವ್ಯಕ್ತಿ ಇರ್ಬೋದು. ಮೊನ್ನೆ ಎಲ್ಲ ಒಂದು ಯಾರು ಮಾತಾಡ್ತಾ ಇರುವ ಒಂದು ವಿಷಯ ಹೇಳ್ತಾ ಇದ್ದೆ. ಯಾರೋ ಒಬ್ರು ಒಂದ್ಸರಿ ಏನಂತ ಹೇಳಿ ನಮಗೆ ನಾವೇನೋ ಒಂದು ವಾಕ್ಯ ಹೇಳಲಿಕ್ಕೆ ಅವಕಾಶ ಕೊಟ್ಟಿದೆ. 2-3 ಸೇರಿ ಒಂದು ವಾಕ್ಯ ಹೇಳಿದ ಕೂಡ್ಲೇನೆ ನಾವೇನ್ ಮಾಡ್ತೀವಿ, ದೊಡ್ಡ ಸ್ಪೀಕರ್ ಆಗ್ಬಿಡ್ತೀವಿ. ನಾವು ಮತ್ತೆ ಇನ್ನು ಬಾಕಿರೋ ಯಾರು ಮಾತು ಕೇಳಬೇಕಾಗಿಲ್ಲ, ಯಾಕಂದ್ರೆ ನಾನು ಇಂಡಿಪೆಂಡೆಂಟ್ ಸ್ಪೀಕರ್ ಆಗಿದೆ, ನನಗೆ ಚೆನ್ನಾಗಿ ಸ್ಪೀಕ್ ಮಾಡ್ಲಿಕ್ಕೆ ಬರುತ್ತೆ. ಈ ದೇವರು 1 ನಿಮಿಷ ಮನಸ್ಸು ವಿಚಾರ, ಈ ನಾಲಿಗೆ ಹಳ್ಳಾಡಲ್ಲ, ಈ ಬಾಯಿಂದ ಒಂದು ಶಬ್ದ ಆಚೆ ಬರಲ್ಲ, ಈ ಕಣ್ತರದ ಕಣ್ಣಿಂದ ಈ ಶಕ್ತಿ ಅದಿರಲ್ಲ. ಎದ್ದು ನಡೀಲಿಕ್ಕೆ ಇವತ್ತು ರಾತ್ರಿ ಮಲಗಿದ್ರೆ ನಾಳೆ ಬೆಳಿಗ್ಗೆ ಎದ್ದೇಳ್ತನೋ ಇಲ್ವೋ ಅಂತ ಗೊತ್ತಿಲ್ಲ. ಅವಾಗ ಪ್ರತಿಯೊಂದನ್ನು ವಿಶ್ವಾಸಿ, ಕ್ರೈಸ್ತ ವಿಶ್ವಾಸಿ ಅಂತ ಹೇಳುವಾಗ ಅವನು ಏನ್ ಮಾಡ್ತಾನೆ, ರಾತ್ರಿ ಮಲಗುವ, ದೇವರೇ ನಾನು ನಿನ್ನ ಒಪ್ಪಿಸು, ನಿನಗೆ ಚಿತ್ತವಾದ್ರೆ ಬೆಳಿಗ್ಗೆ ನಾನು ಎದ್ದೇಳಲಿ. ಪ್ರಿಯರ ನೋಡಿ, ಈ ವಿಷಯ ಎಲ್ಲೋ ಒಂದ್ ಕಡೆ ನಾವು ಇದೆಲ್ಲ ಪ್ರಾರ್ಥನೆ ಮಾಡಿದ್ರೂ, ಎಲ್ಲೋ ಚಿಂತೆ ಮಾಡಿದ್ರು ಕೂಡ ನಮ್ಮ ವಿಶ್ವಾಸಿಗಳ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಇದೆ. ಇದು ನಾನೇನೋ ಸಾಧಿಸಿನಂದ, ದೇವರ ಕೃಪೆ ಇಲ್ಲದಲ್ಲೇ ಏನು ಸಾಧಿಸಲಿಕ್ಕೆ ಸಾಧ್ಯವಲ್ಲ.
ಇಲ್ಲಿ ನೋಡಿ, ಅದೇ ನೋಡಿ, ಇನ್ನೊಂದು ಕೊಬ್ಬಿನ ಹೃದಯ. ನಾನು ಆಗಲೇ ಹೇಳಿದಿಲ್ಲ, ಈ ಗರ್ಭದ ಋಷಿ ಅಂದ್ರೆ ಕೊಬ್ಬಿನ ಹೃದಯ. ಈ ಕೊಬ್ಬಿನ ಹೃದಯ ಅಂತ ಹೇಳ್ತಿರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವನಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಇದೆ ನಾವು ಹೇಳಿದ್ರೆ, ಅವನಲ್ಲಿ ಏನೋ ಒಂದು ಅಹಂಕಾರ ಇದೆ, ಏನೋ ಒಂದಿದೆ, ನಾನೇನೋ ದೊಡ್ಡ ವ್ಯಕ್ತಿ ಅಂತ ಲೆಕ್ಕದಲ್ಲಿ ಅವನೇ ಯೋಜನೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಬೇರೆಯವರಿಗೆ ಬಿಹೇವ್ ಮಾಡ್ತಾರೆ. ಇಲ್ಲಿ ನೋಡಿ, ಕೊಬ್ಬಿನ ಹೃದಯ ಅಂತ ಇರುವಾಗ ಯಾರ ಜೊತೆ ನಾವು ಮಾತಾಡಿದ್ರು, ಯಾರ ಜೊತೆ, ಈಗ ಯಾರೋ ಒಬ್ಬರಿಗೆ ನನ್ನ ಮೇಲೆ ಸಿಟ್ಟಿದೆ, ನನ್ನ ಮೇಲೆ ಶತ್ರುತ್ವ ಮನೋಭಾವ ಇದೆ, ಆದ್ರೆ ಆ ವ್ಯಕ್ತಿ ನನ್ನ ಸಿಕ್ಕುವಾಗ ತುಂಬಾ ಚೆನ್ನಾಗಿ ಮಾತಾಡಿ ನನ್ನ ಜೊತೆ ಇದು ಮಾಡಿಕೊಂಡು ಹೋಗಾದ್ಮೇಲೆ ಆ ವ್ಯಕ್ತಿ ಹೃದಯದಲ್ಲಿ ಆಲೋಚನೆ ಬರ್ತಾ ಇರೋದು, ಅವರೆಲ್ಲ ಇದ್ದಾರಲ್ಲ ಅದಕ್ಕೋಸ್ಕರ ನಾನು ಮಾತಾಡಿ ಇದು ಮಾಡ್ಕೊಂಡಿರೋದಂತ ಒಂದು ಮಾತು ಬರುತ್ತೆ ಹೃದಯದಲ್ಲಿ. ಈ ಕೊಬ್ಬಿನ ಹೃದಯ ಅಂತ ಬೇರೆಯವ್ರ ಬಗ್ಗೆ, ಸಹೋದರರ ಬಗ್ಗೆ ಆಗ್ಲಿ, ಸಮಾಜದಲ್ಲಿರೋರ ಬಗ್ಗೆ ಆಗ್ಲಿ, ಸಭೆಯಲ್ಲಿರೋ ಬಗ್ಗೆ ಆಗ್ಲಿ, ಕುಟುಂಬದಲ್ಲಿರೋರ ಬಗ್ಗೆ ಆಗ್ಲಿ, ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು, ಶತ್ರುತ್ವ ಮನೋಭಾವ ಇದ್ರೆ ಅದು ಕೊಬ್ಬಿನ ಹೃದಯ. ಇಲ್ಲಂದ್ರೆ ನಾನೇ ಸ್ವಾಧಿಸಿದಿನಂದ, ನಾನು ಎಲ್ಲದಕ್ಕಿಂತ ಹೆಚ್ಚಾಗಿರೋದಂತ ವ್ಯಕ್ತಿ, ನಾನು ಯಾರಿಗೇನೋ ನೋಡ್ಬೇಕಾಗಿಲ್ಲ, ಯಾರ ಕಡೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಯಾರನ್ನೂ ಮೈಂಡ್ ಮಾಡ್ಬೇಕಾಗಿಲ್ಲ, ಅವ್ರು ಬರ್ತಾರೆ ಹೋಗ್ತಾರೆ, ನನ್ನ ಹತ್ರ ಬಂದ್ರೆ ನಾನು ಮಾತಾಡ್ತೀನಿ, ಇಲ್ಲ ಆದ್ರೆ ಮಾತಾಡಲ್ಲ. ಚರ್ಚಲ್ಲಿ ಸಿಕ್ಕಿದ್ರೆ, ಸಭೆಯಲ್ಲಿ ಸಿಕ್ಕಿದ್ರೆ ಪ್ರೈಸ್ತಲೋಡ್ ಹೇಳಲಿಕ್ಕೇನು ಕೆಲವರಿಗೆ ಸಂಕೋಚ. ಯಾಕೆ ಹೇಳಿ, ನಾನು ಹೋಗಿ ಯಾಕೆ ಅವ್ರಿಗೆ ಹೇಳಬೇಕು ಅಂತ. ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಯೋಜನೆ ಮಾಡಿದ ಪ್ರಿಯರೇ, ನಾವು ಯಾರನ್ನು ಎಲ್ಲರನ್ನು, ಯಾರನ್ನಲ್ಲ, ಎಲ್ಲರೂ ಆ ಪರಲೋಕ ಯಾರು ಹೋಗ್ತಾ ಇರ್ಲಿಲ್ಲ, ಆ ನರಗಾಕ್ ನೀವು ಹೋಗ್ತಾ ಇದ್ದೆ. ಇಲ್ಲಿ ನೋಡಿ, ಕೊಬ್ಬಿನ ಹೃದಯ ಇರಬಾರದು ಅಂತ ದೇವರ ವಾಕ್ಯ ಹೇಳ್ತಾರೆ. ಇನ್ನೊಂದು, ದುಷ್ಟರ ಭಾಗ್ಯ. ನಾವೆಲ್ಲ ಕಡೆ ನೋಡ್ತೀವಿ, ನಮಗೆ ಕಷ್ಟ, ದುಃಖ, ನೋವು, ರೋಗ ಎಲ್ಲ ಬರುವಾಗಲೂ ನೋಡಿ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಅವ್ರಿಗೆ ಏನು ಕಾಯಿಲಿಲ್ಲ, ಅವ್ರಿಗೆ ಏನು ತೊಂದರೆ ಇಲ್ಲ, ಆಸ್ತಿ ಆಗಲಿ, ಹಣದ ಅಗತ್ಯಗಳಾಗಲಿ, ಎಲ್ಲರೂ ಅವ್ರು ಚೆನ್ನಾಗಿದ್ದಾರೆ ನೋಡಿ. ನೋಡಿ ಹೇಳುವಾಗ ಇದು ದುಷ್ಟರ ಭಾಗ್ಯ ಅಂತ ಹೇಳುವಾಗ ಅವರಿಗೆ ತಾತ್ಕಾಲಿಕವಾಗಿ ಈ ಪ್ರಪಂಚದಲ್ಲಿರುವ ಸಮೃದ್ಧದಲ್ಲಿ ಪ್ರಾಪಂಚಿಕ ಸೃಷ್ಟಿಕರ್ತನನ್ನು, ಈ ಪ್ರಪಂಚದ ಸೃಷ್ಟಿಕರ್ತನನ್ನು ತಿಳಿಯದೆ ಜೀವಿಸುವಂತ ವ್ಯಕ್ತಿಗಳ ಜೀವನದಲ್ಲಿ ಆಗಿ, ವಿಶ್ವಾಸಿಗಳ ಜೀವನದಲ್ಲಿ ಯಾವ ಕಾರಣದಲ್ಲಿನೂ ಮನಸ್ಸು ಚೇಂಜ್ ಆಗಬಾರ್ದು. ಯಾಕೆಂತ ಹೇಳಿದ್ರೆ ದುಷ್ಟರ ಭಾಗ್ಯ ಇವು ಧರ್ಮ ವಿರುದ್ಧವಾಗಿದೆ. ಇನ್ನೊಂದು ವಾಕ್ಯ ನೋಡೋಣ, ಅದೇ ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ 30ನೇ ಅಧ್ಯಾಯ 11, 12, 13. ಇಲ್ಲಿ 3 ತರದವರ ಬಗ್ಗೆ ಹೇಳ್ತಾ ಇದ್ದಾರೆ. ತಾಯಿಗೆ ಶುಭವನ್ನು ತಂದೆಯನ್ನು ಶಪಿಸುವ ಒಂದು ತರದವರುಂಟು, ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದೆಣಿಸಿಕೊಳ್ಳುವ ಬೇರೊಂದು ತರದವರುಂಟು, ಕಣ್ಣು ರೆಪ್ಪೆಗಳನ್ನೆತ್ತಿಕೊಂಡು ಎಷ್ಟೋ ಮೇಲೆಯೇ ನೋಡುತ್ತಿರುವ ಇನ್ನೊಂದು ತರದವರುಂಟು. ಸಾಕು ನೋಡಿ, ಇಲ್ಲಿ 3 ಕ್ಯಾಟಗರಿ. ಇದು ನಾನೇನು ಹೊರಗಡೆ ಇರೋರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಸಭಾ ವಿಶ್ವಾಸಿಗಳ ಮಧ್ಯದಲ್ಲಿ ಈ 3 ಕ್ಯಾಟಗರಿ ಇದೆ. ಮೊದಲನೇದು ಏನು ಹೇಳಿ, ತಂದೆ ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ತರದವರು. ಈ ತಂದೆಯನ್ನು ಶಪಿಸುವಂತ ಹೇಳುವ ಕೆಲವೊಂದು ಮಕ್ಕಳಿಗೆ ನಾನು ಇದೇ ಒಂದು ಇದು ಹೇಳ್ತಾ ಇದ್ದೀನಿ, ಆಮೇಲೆ ರಿಫ್ಲೆಕ್ಷನ್ ಮಾಡಿ ಹೇಳ್ತೀನಿ. ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವಂತ ವ್ಯಕ್ತಿಗಳಂತ ಹೇಳುವಾಗ ಇದು ಒಂದು ರೀತಿಯಲ್ಲಿ ಮಕ್ಕಳಂತಾನೆ ಹೇಳೋಣ. ಈ ಮಕ್ಕಳಂತ ಹೇಳುವಾಗ ಚಿಕ್ಕ ವಯಸ್ಸಿಂದನೇ ತಂದೆ ತಾಯಿಗಳು ಸಹಾಯ ಬೇಕಿತ್ತು, ಅವ್ರಿಗೆ ಹಣ ಬೇಕಿತ್ತು, ಅವ್ರು ಕೊಡ್ಸೋ ಬಟ್ಟೆಗಳು ಬೇಕಿತ್ತು, ಇವರಿಗೆ ಎಜುಕೇಶನ್ ಬೇಕಿತ್ತು, ಎಲ್ಲದನ್ನು ಬಂದು ಬೆಳೆದು ಅವರೊಂದು ಸ್ಟೇಜಿಗೆ ಬಂದು ಒಂದು ಕೆಲಸ ಆಗಿ ಮದುವೆ ಆಗಿ ಈ ಒಂದು ಅವಸ್ಥೆ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ತಂದೆ ತಾಯಿಗಳ ವಯಸ್ಸಾಯ್ತು, ಇನ್ನು ಅವರಿಂದ ಏನು ಸಿಗ್ತಾ ಇಲ್ಲ, ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರ್ಕೊಂಡಾಯ್ತು. ಈಗ ತಂದೆ ತಾಯಿಗೆ ಯಾರಿಗೇನು ಬೇಕಾದೆಲ್ಲ ಸಿಕ್ಕಾಯ್ತು, ಇನ್ನು ಅವ್ರ ಕಿವಿನೂ ಕೇಳಿಸಲ್ಲ, ಕಣ್ಣೂನು ಕಾಣಿಸಲ್ಲ, ಅವ್ರು ನಮ್ಮ ಜೊತೆ ಇದ್ರೆ ನಮ್ಮ ಸಮಾಧಾನನೂ ಹಾಳಾಗುತ್ತೆ ಅಂತ ಯೋಜನೆ ಮಾಡುವಂತ ಮಕ್ಕಳಿಗೆ ಯಾರು ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ಳೋದಲ್ಲಿ ಅವ್ರಿಗೆ ಬೇಕಾಗಿರೋದಂತ, ಅಗತ್ಯವಾಗಿರೋದಂತ ಅದನ್ನು ಕೊಡದಲ್ಲಿ ಯಾರಿರ್ತಾರೋ ಇದೊಂದು ತರ ವ್ಯಕ್ತಿಗಳು. ಅದು ನೋಡಿ, ಸುಮ್ಮನೆ ಇರೋದಂತಲ್ಲ, ಶಪಿಸುವ ಅಂದ್ರೆ ಅವ್ರಿಗೆ ಏನು ಮಾಡಿಲ್ಲ ಆದ್ರೂ ಬರೋ, ಇದು ಸುಮ್ಮನೆ ಕೂರ್ತಾ ಇಲ್ಲ ಇಲ್ಲಿ ಪ್ರೇರಿ. ಇದು ತಂದೆ ತಾಯಿಗಳ ಕುರಿತು ಮಾತ್ರ ಅಲ್ಲ, ಸಹೋದರ ಮಧ್ಯದಲ್ಲಿನೂ ಅವರಿಂದ ನಮಗೆ ಏನು ಪ್ರಯೋಜನ ಇಲ್ಲ ಅಂತ ಬರುವಾಗ ಅವ್ರ ಕೊರತೆಗಳು, ಅವ್ರ ತಪ್ಪುಗಳು, ಅವ್ರು ಬಾಕಿ ಇರೋದು ಮಾತ್ರ ನಮ್ಮ ಕಣ್ಣಲ್ಲಿ ಕಾಣಿಸುತ್ತೆ. ಅವರಿಂದ ನಮಗೆ ಏನಾದ್ರೂ ಉಪಕಾರ ಇದೆ ಅಂತ ಹೇಳಿದ್ರೆ ಅವ್ರು ಏನೇನು ಮಾಡಿದ್ರು ಕೂಡ ಅದು ಯಾವುದು ನಮ್ಮ ಕಣ್ಣ ಕಾಣಿಸಲ್ಲ, ಯಾಕಂದ್ರೆ ನಮ್ಗೆ ಏನೋ ಪ್ರಯೋಜನ ಇದೆ ಅಂತ. ಈ ಆಲೋಚನೆ ಕೂಡ ಸತ್ಯವಿಶ್ವಾಸಿ, ದೇವರ ವಿಶ್ವಾಸಿಯಾಗಿರೋದು, ಆ ವಿಶ್ವಾಸಿಯ ಜೀವನದಲ್ಲಿ ಇರಬಾರದು ಅಂತ ದೇವ್ರ ವಾಕ್ಯ ಹೇಳ್ತಾ ಇರೋದು. 12ನೇ ವಾಕ್ಯದಲ್ಲಿ ಏನಂತ ಹೇಳಿ, ಇದು ತುಂಬಾ ಚೆನ್ನಾಗಿರೋದು ಒಂದು ಕಾರ್ಯ. ನಾವೆಲ್ಲರೂ ಅನ್ಕೊಂಡಿರ್ತೀವಿ, ಎಂತರಿ, ನನ್ನಲ್ಲಿ ಏನ್ ಪಾಪ ಇಲ್ಲ, ನನ್ನಲ್ಲಿ ಏನ್ ತಪ್ಪಿಲ್ಲ, ನಾನೇನು ಮಾಡಲ್ಲ, ಯಾರಿಗೇನು ನಾನು ಬೈಯಲ್ಲ, ಮನೆಯಲ್ಲಿ ಬೈಯಲ್ಲ, ಜಗಳ ಮಾಡಲ್ಲ, ಏನು ಮಾಡ್ಕೊಳ್ಳಲ್ಲ. ಈ ಹೆಮ್ಮೆಯ ಕಣ್ಣುಗಳಂತ ಹೇಳುವಾಗ ಇಲ್ಲಿ ಇನ್ನೊಂದು ವಿಷಯ ಇದೆ.
ಈ ಆಸಕ್ತಿಯ ಕಣ್ಣು ಇದರ ಜೊತೆ ಇದೆ, ಈ ನೋಟದಲ್ಲಿ ಆಸಕ್ತಿಯ ವಿಷಯದನ್ನಿದೆ. ಇಲ್ಲಿ ನೋಡಿ, ತಮ್ಮ ಕೊಳೆಯನ್ನು ನೋಡಿ ತೊಳೆಯದೆ, ಅಂದ್ರೆ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಏನ್ ಪಾಪ ಇದೆ, ನಮ್ಮ ನಡವಳಿಕೆಯಲ್ಲಿ ಏನ್ ಪ್ರಾಬ್ಲಮ್ ಇಂದ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರಲ್ಲಿ ಏನೇನು ತಪ್ಪಿದೆ, ಅವ್ರಿಗೆ ಏನೇನು ಕೊರತೆ ಇದೆ, ಅದನ್ನು ಹೆಚ್ಚಾಗಿ ಹೇಳುವಂತ ವ್ಯಕ್ತಿ, ಹೆಚ್ಚಾಗಿ ಅದನ್ನೇ ಹೃದಯದಲ್ಲಿ ಆಲೋಚನೆ ಮಾಡಿ ಅವರ ತಪ್ಪುಗಳನ್ನು ಹುಡುಕುವಂತ ವ್ಯಕ್ತಿ. ಆ ವ್ಯಕ್ತಿನೇನಂದ, ಆ ವ್ಯಕ್ತಿಗೆ ಯಾವತ್ತೂ ತನ್ನ ತಪ್ಪುಗಳು ಕಾಣಿಸಲ್ಲ. ಹೇಗೆ ಅಂತ ಹೇಳಿದ್ರೆ, ನಾವು ಈಗ ಬೆಳಿಗ್ಗೆ ನಾವೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಹೊರಡೋದಕ್ಕಿಂತ ಮುಂಚೆ ನಮ್ಮ ಬಟ್ಟೆ ಎಲ್ಲ ಹಾಕಾದ್ಮೇಲೆ ನಾವು ಮಿರರ್ಲಿ ಒಂದ್ಸರಿ ನೋಡ್ತೀವಿ. ಆ ಒಂದ್ಸರಿ ಮುಗಿಯಿತು, ಒಂದ್ಸರಿ ಮುಗ್ದಾದ್ಮೇಲೆ ಮತ್ತೆ ಇನ್ನು ಯಾವ ನೋಡ್ತಾರೆ ಅಂದ್ರೆ, ನಾಳೆ ಬೆಳಿಗ್ಗೆ ಇರ್ಬೋದು, ಇಲ್ಲಾಂದ್ರೆ ಮತ್ತೆ ಮನೆಗೆ ಸಂಜೆ ಬಂದಾದ್ಮೇಲೆ ಸ್ನಾನ ಮಾಡಾದ್ಮೇಲೆ ಒಂದ್ಸರಿಗಳು, ಅಲ್ಲಿ ತನಕ ನಮ್ಮ ರೂಪ ಭಾವಗಳು, ನಮ್ಮ ಬಟ್ಟೆಗಳು ಇದೆಲ್ಲ ಕಾಣಿಸ್ತಾ ಇರೋದು ಸಾವಿರಾರು ಜನ ಇರುತ್ತೆ. ಬೇರೆ ವಿಶ್ವಾಸಿಯ ಜೀವನ ಅಂತ ಹೇಳುವಾಗ ಇದು ವಿಶ್ವಾಸಿಯ ಜೀವನದಲ್ಲಿ ಹೇಗೆ ಅಂತ ಹೇಳಿದ್ರೆ, ಅದು ತಮ್ಮ ಆಗಾಗ ನಮ್ಮ ಮನಸ್ಸನ್ನೇ ಅದನ್ನ ನಾವು ಹೆಂಗೆ ಅಂತ ತಿಳಿದ ವ್ಯಕ್ತಿಗಳಾಗಿ ನಮ್ಮನ್ನ ನಾವು ಪರಿಶೋಧನೆ ಮಾಡಿ ಆಗಾಗ, ಈಗ ನಮ್ಮ ಬಟ್ಟೆ ಮೇಲೆ ಏನೋ ಒಂದು ಕಲೆ ಆಗಿದೆ, ನಮ್ಮ ಬೆನ್ನು ಹಿಂದೆ ಆಗಿದ್ರೆ ನಮಗೆ ಗೊತ್ತಾಗಲ್ಲ. ಯಾರೋ ಒಬ್ರು ಹೇಳ್ತಾ ಇದ್ರೆ ನಿಮ್ಮ ಶರ್ಟಿಂದ ಹಿಂದಗಡೆ ಏನೋ ಕೊಳೆ ಆಗಿದೆ ಅಂತ ಹೇಳುವ, ಹೌದಾ ಅಂತ ಹೇಳಿ ಶರ್ಟ್ ಬಿಚ್ಚಿ ಅದು ಕೊಳೆ ಆಗಿದ್ರೆ ಅದು ನಾವು ವಾಶಿಗೆ ಹಾಕ್ತೀವಿ. ಬೇರೆ ಕ್ರೈಸ್ತರ ಜೀವನ ಅಂತ ಹೇಳುವಾಗಲೂ ನಮ್ಮಲ್ಲಿ ಒಂದು ಸಣ್ಣ ತಪ್ಪಿದೆ ಅಂತ ನಮಗೆ ಗೊತ್ತಾದ ಮೇಲೆ 105 ಭಾಗ 108 ಭಾಗ ಪವಿತ್ರಾತ್ಮ ಕುರಿತಾಗಿ ನಾವು ಕಲಿತೀವಿ. ಆ ಸಂದರ್ಭದಲ್ಲಿ ನಮಗೆ ಪವಿತ್ರಾತ್ಮನ ಕೃಪಾವರದ ನಮಗೆ ತಿಳಿದು ಬರುತ್ತೆ, ನಮ್ಮಲ್ಲಿ ಏನಾದ್ರೂ ಕೊರತೆ ಇದೆಯಾ, ಸರಿ ಇದೆಯಾ. ಅದು ಯಾವಾಗ? ದೇವರ ವಾಕ್ಯ ಕಲಿಯುವಾಗ. ನೋಡಿ, ಇಲ್ಲಿ ಆ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು. ತಪ್ಪೆಲ್ಲಿ ಹಾಕ್ತಾರೆ ಹೇಳಿ? ನನ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾನು ಶುದ್ಧನು ಅಂತ ನಾನೇ ಭಾವಿಸಿಕೊಂಡ್ರೆ ನನ್ನ ಕೊರತೆಗಳು, ನನ್ನ ತಪ್ಪುಗಳು, ನನ್ನ ಪಾಪಗಳು ನನಗೆ ಅರ್ಥ ಆಗಲ್ಲ. ಇಲ್ಲ, ನಾನು ಪಾಪಿ, ದೇವರೇ ನಿನ್ನ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಯಾವ ಯೋಗ್ಯತೆಯೂ ನನಗೆ ಇಲ್ಲ, ನಿಮ್ ದೇವರ ವಾಕ್ಯ ಕಲೀಲಿಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ, ನಿಮ್ ದೇವರ ವಾಕ್ಯ ಪ್ರಸಂಗ ಮಾಡ್ಲಿಕ್ಕೇನು ನನಗೆ ಯಾವ ಯೋಗ್ಯತೆಯೂ ಇಲ್ಲ. ಆದ್ರೂ ನನ್ನನ್ನು ಕನಿಕರಿಸಿ ಕೃಪೆ ಕರುಣೆಯನ್ನು ನನ್ನ ಮೇಲೆ ತೋರಿಸಿ. ಇವತ್ತು ಈ ದೇವರ ವಾಕ್ಯ ಕಲಿಯುವಾಗ, ಹೇಳುವಾಗ ನಮ್ಮನ್ನ ಯೋಗ್ಯರಾಕಿರೋದು ನಮ್ಮ ಯೋಗ್ಯತೆ ಅಂತಲ್ಲ. ನೋಡಿ, ಇಲ್ಲಿ ಅದು ಏನಂತ ಹೇಳಿದ್ರೆ, ನಮ್ಮ ಹೃದಯ ಆಲೋಚನೆಗಳಲ್ಲಿ ಏನ್ ತಪ್ಪುಗಳಿದೆ, ನಮ್ಮ ಆ ಒಂದು ಆಲೋಚನೆಗಳಲ್ಲಿ ಅದನ್ನ ಸರಿಪಡಿಸಿ, ಎಲ್ಲಾದ್ರೂ ಒಂದ್ ಕಡೆ ಸಹೋದರನ ಮೇಲೆ ಇರ್ಬೋದು, ಸಹೋದರಿ ಮೇಲೆ ಇರ್ಬೋದು, ತಂದೆ ತಾಯಿಗಳ ಮೇಲೆ ಇರ್ಬೋದು, ಗಂಡ ಹೆಂಡತಿ ಮೇಲೆ ಇರ್ಬೋದು, ಮಕ್ಕಳ ಮೇಲೆ ಇರ್ಬೋದು, ಯಾರ್ದು ಮೇಲೆ ಆದ್ರೂ ಕೂಡ, ಸಭೆಯಲ್ಲಿರೋರ ಮೇಲೆ ಯಾರ್ದ ಮೇಲೆ ಆದ್ರೂ ಇಲ್ಲ, ಇದು ನಾನು ದೇವರ ಮಗ, ನಾನು ದೇವರ ಮಗಳು, ಇದು ನನ್ನ ಮನಸ್ಸಲ್ಲಿ ಬರಬಾರದು. ಯಾಕಂದ್ರೆ ನನ್ನ ದೇವರಿಗೆ ಇದು ಇಷ್ಟ ಅಲ್ಲ. ಇದು ಎಲ್ಲಿ ಹೋಗುತ್ತೆ ಕೊನೆಗೆ? ಈ ಹೆಮ್ಮೆಯ ಕಣ್ಣುಗಳಂದ ಆ ಅವಸ್ಥೆಗೆ ನನ್ನ ಕರ್ಕೊಂಡು ಹೋಗುತ್ತೆ. ಒಂಥರ ಕ್ಯಾನ್ಸರ್ ತರ ಆಲೋಚನೆ ಶುರುವಾಗುವಾಗಲೇ ಅದನ್ನ ನಾವು ತೆಗೆದು ಬಿಟ್ರೆ ಎಷ್ಟೋ ಚೆನ್ನಾಗಿರುತ್ತೆ. ನೋಡಿ, ಇದೇ ರೀತಿಯಲ್ಲಿನೇ 13ನೇ ವಾಕ್ಯದಲ್ಲಿನು ಅವ್ರಿಗೆ ಏನಂತ ಹೇಳಿದ್ರೆ, ನಾವೇ ಶ್ರೇಷ್ಠರಂತ ಯಾವಾಗಲೂ ಅವ್ರನ್ನ ಲೆಕ್ಕ ಮಾಡುವಂತ ಮೂರು ಕ್ಯಾಟಗರಿನು ವಿಶ್ವಾಸಿಗಳ ಮಧ್ಯದಲ್ಲಿ ಇರೋದು. ಇನ್ನೊಂದು ವಾಕ್ಯ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ. ಎಲ್ಲಿ ನಮ್ದು ತಪ್ಪುಗಳಾಗುತ್ತೆ ಅಂತ. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ, ಅಂತ ಹೊಗಳಿಕೆ ಎಲ್ಲ ಕೆಟ್ಟದ್ದೇ. ಹೀಗಿರುವುದು ಇಲ್ಲಿ ಹೊಗಳಿಕೆ ಸಾಕು. ಇಲ್ಲಿ ನಮ್ದು ವಿಷಯಗಳು ಕೆಲವರು ನೋಡಿದ್ದೇನೆ, ನಮ್ಮ ಮನೆ ಮಕ್ಕಳೇನಾದ್ರೂ ಒಂದು ತುಂಬಾ ಚೆನ್ನಾಗಿ ಓದಿದೆ, ಇಲ್ಲಾದ್ರೆ ಎಷ್ಟೋ ಏನೋ ಶ್ರೇಷ್ಠವಾಗಿರೋ ಒಂದು ಕಾರ್ಯಗಳು ಏನೋ ಮಾಡುವ, ಇಲ್ಲ ಮನೆಯಲ್ಲಿರ್ಬೋದು, ನಮ್ಮ ಸಭೆಯಲ್ಲಿ ಯಾವ್ದಾದ್ರು ಕೂಡ ಈ ಯಾರಾದ್ರೂ ಒಬ್ರು ಸಿಕ್ಕಿದ್ರೆ ಬೇಕಾದ್ರೆ ಅವರಿಗೇನೆ ಬೆಳಿಗ್ಗೆಯಿಂದ ಸಂಜೆ ತನಕ ಇದೇ ವಿಷಯ ಹೇಳ್ತಾ ಇರ್ತಾರೆ. ಅವ್ರಿಗೆ ಹೇಳ್ತಾರೆ, ಅಲ್ಲ ಬ್ರದರ್, ಆಲ್ರೆಡಿ ನನಗೆ ನೀವು ಹೇಳಿದ್ರಿ ಅದು, ಹೌದಾ, ಸರಿ. ಇದೇ ರೀತಿಯಲ್ಲಿ ನಮ್ಮನ್ನ ನಾವು ಇಲ್ಲಿ ನಾನು ಹೇಳ್ತಲ್ಲ, ಈ ಹೆಮ್ಮೆಯ ಕಣ್ಣುಗಳಂತ ಹೇಳುವಾಗ ಇದೆಲ್ಲ ವಿಷಯನೂ ಬರುತ್ತೆ. ಈ ಹೊಗಳಿಕೊಳ್ಳುವುದು ಎಲ್ಲಿ ಬರುತ್ತೆ ಹೇಳಿ? ನಮ್ಮ ಹೃದಯದಲ್ಲಿ ಇರುವಂತ ಆಲೋಚನೆಗಳು ಬೇರೆ ಯಾರು ಮಾಡಿದ. ಇಲ್ಲಿ ನಾವು ನಮ್ಮನ್ನ ಹೊಗಳಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ಸ್ತೋತ್ರ ಹೇಳಬೇಕಾಗಿರೋ ಸಂದರ್ಭ. ಆ ಹೇಳಬೇಕಾಗಿರೋ ಸಂದರ್ಭದಲ್ಲಿ ನಾವು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ನಾವೇ ಹಂಗೇಳಿ ಹೇಳಬಾರದಂತಲ್ಲ ನಾನು ಹೇಳ್ತಾ ಇರೋದು. ವಿಶ್ವಾಸಿಯ ಜೀವನದಲ್ಲಿ ಇರಬೇಕು, ಇಲ್ಲ ಅಂತಲ್ಲ, ಬಟ್ ಅದು ದೇವರಿಗಿಂತ ದೊಡ್ಡದಾಗಬಾರದು. ಇಲ್ಲಿ ನೋಡಿ, ಹೊಗಳಿಕೆಯ
ಎಲ್ಲ ಅಂದ ಹೊಗಳಿಕೆ ಎಲ್ಲವನ್ನು ಕೆಟ್ಟದೆ. ಹೊಗಳಿಕೆ ಎಲ್ಲ ನಮ್ಮ ಜೀವನದಲ್ಲಿ ಇರಬೇಕಾಗಿರೋದು. ದೇವರಿಗೆ ಸ್ತುತಿ ಸ್ತೋತ್ರವನ್ನು ಹೇಳಬೇಕಾಗಿರೋದು. 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯ. 1 ಪೇತ್ರ 5ನೇ ಅಧ್ಯಾಯ ಅದೇ 5ನೇ ವಾಕ್ಯ. ರೀತಿಯಾಗಿ ಹಾ. ಹಿರಿಯರಿಗೆ ಅಧೀನರಾಗಿರಿ. ಹ್ಮ್. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಹ್ಮ್. ಸೊಂಟ ಕಟ್ಟಿಕೊಂಡು ಹ್ಮ್. ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಹ್ಮ್. ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಹ್ಮ್. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನೋಡಿ, ಕೃಪೆಯನ್ನು ಸಾಕು, ಥ್ಯಾಂಕ್ ಯು. ಇಲ್ಲಿ ನೋಡಿ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಇಲ್ಲಿ ಒಂದು ಎರಡು ವಿಷಯ. ಇಲ್ಲಿ ಯೌವನಸ್ಥರೇ ಎಂದು ಹೇಳುವಾಗ ನಾನು ಹಿಂಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಯೌವನಸ್ಥರೇ ಎಂದು ಹೇಳುವಾಗ ಇಲ್ಲಿ ಯೌವನಸ್ಥರು ಯಾರು ಎಂದು ಹೇಳಿದ್ರೆ, ದೇವರ ವಾಕ್ಯ ಕಲಿಯಲಿಕ್ಕೆ ತಿಳ್ಕೊಳ್ಳಲಿಕ್ಕೆ ಆಸಕ್ತಿಯಿಂದ ಯಾರು ಕೂತಿರ್ತಾರೋ ಇವರೆಲ್ಲ ಯೌವನಸ್ಥರೇ. ದೇವರ ವಾಕ್ಯ ತಿಳ್ಕೊಳ್ಳುವುದಕ್ಕೂ ಅದು ಕಲಿಯುವುದಕ್ಕೇನು ಆಸಕ್ತಿಯಿಂದ ಯಾರು ಕೂತಿರ್ತಾರೋ, ಯಾರು ಕಲಿತಾರೋ ಅವರೆಲ್ಲ ಯೌವನಸ್ಥರೇ. ಅವರಿಗೆ ಏನಂತ ಹೇಳೋದು? ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ಹಿರಿಯರಿಗೆ ಅಧೀನರಾಗಿರುವಂದಾಗ ನಮ್ಮ ಸಭಾ ಹಿರಿಯರನೋ ಇಲ್ಲ ಮನೆಯಲ್ಲಿರೋ ತಂದೆ ತಾಯಿಗಳು ಅವರಿಗೆ ಅಷ್ಟೇ ಅಲ್ಲ, ಹಿರಿಯದಂತ ಹೇಳುವಾಗ ಒಳ್ಳೆತನಕ್ಕೆ ಅಧೀನರಾಗಿರಬೇಕು. ನಾನು ಹೇಳೋದಾದ್ರೆ ದೇವರ ವಾಕ್ಯದಲ್ಲಿ ಏನೇ ಹೇಳಿದೆ ಅದೇ ರೀತಿಯಲ್ಲಿ ಒಳ್ಳೆತನವನ್ನು, ಈ ಹೆಮ್ಮೆಯ ಕಣ್ಣುಗಳಲ್ಲ, ಅಹಂಕಾರವಲ್ಲ, ಆ ಕೊಬ್ಬಿನ ಹೃದಯವಲ್ಲ ನಮ್ಮಲ್ಲಿ ಇರಬೇಕಾಗಿರೋದು. ಒಳ್ಳೆತನಕ್ಕೆ ಅಧೀನರಾಗಿರ್ಬೇಕು. ಅದೇ ರೀತಿಯಲ್ಲಿ ಏನಿರ್ಬೇಕು? ದೀನ ಮನಸ್ಸಲ್ಲಿ ಇರಬೇಕು. ದೀನ ಮನಸ್ಸು ನಮ್ಮಲ್ಲಿ ಇರಬೇಕು. ವಿಶ್ವಾಸ ಜೀವನದಲ್ಲಿ ಈ ನಮ್ಮ ಹೃದಯದಲ್ಲಿ ನಾನು ಹೇಳ್ತೀನಲ್ಲ, ಈ ಕಣ್ಣಿನ ಹೆಮ್ಮೆಯ ವಿಷಯ ಹೋಗಬೇಕು ಅಂತ ಹೇಳಿದ್ರೆ ಫಸ್ಟ್ ಅಲ್ಲಿಗೆ ಏನ್ ಬರ್ಬೇಕು ಹೇಳಿ? ದೀನ ಮನೋಭಾವವನ್ನು, ದೀನ ಮನಸ್ಸಂತ ವಸ್ತ್ರದಿಂದ ನಾವು ಗಟ್ಟಿಯಾಗಿ ನೋಡಿ. ಇಲ್ಲಿ ಅದು ಅಲ್ಲದಲ್ಲಿ ಏನಂತ ಹೇಳಿದ್ರೆ, ಆ ತರ ಇರೋರಿಗೆ ಇನ್ನೇನಿದೆ? ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾರೆ. ನಮಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಸದಾಕಾಲವನ್ನು, ದೇವರೇ ನನಗೆ ಕೃಪೆ ತೋರಿಸಿ, ಕರುಣೆ ತೋರಿಸಿ, ನನಗೆ ಇದು ಬೇಕು ಅದು ಬೇಕು, ಎಲ್ಲವನ್ನು ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರು ಯಾರಿಗೆ ಆ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ನಾವು ತಿಳಿದವರಾಗಿರ್ಬೇಕು. ತಿಳಿಯದಲ್ಲ ನಾವು ಎಷ್ಟೆಷ್ಟೋ ಪ್ರಾರ್ಥನೆ ಮಾಡೋದಿಲ್ಲ, ನಾವು ತಿಳಿದವರಾಗಿ ಇರಬೇಕು. ಏನಂದ? ದೇವರು ಯಾರಿಗೆ ಕೃಪೆಯನ್ನು ಕೊಟ್ಟು ಅನುಗ್ರಹಿಸ್ತಾನೆಂದ? ದೀನ ಮನೋಭಾವದಿಂದ. ಈ ಕೊಬ್ಬಿನ ಹೃದಯ, ಅದೇ ರೀತಿಯಲ್ಲಿ ಆಲೋಚನೆಗಳು, ಕೆಟ್ಟ ವಿಚಾರಗಳು ಎಲ್ಲವನ್ನು ದೂರ ಮಾಡಿ ಹೊಗಳಿಕೆ ಇಲ್ಲದಲ್ಲೇ ನಮ್ಮ ಹೃದಯವನ್ನು ಶುದ್ಧವಾಗಿ ಯಾರು ಕಾಪಾಡ್ತಾರೋ ಆ ಹೃದಯದಲ್ಲಿ ದೀನ ಮನೋಭಾವ ಇರುತ್ತೆ. ಅವರಿಗೆ ದೇವರ ಕೃಪೆಯು ಅನುಗ್ರಹವು ಇರುತ್ತೆ. ಇನ್ನೊಂದು ವಾಕ್ಯ ನೋಡೋಣ. ಕೀರ್ತನೆಗಳು 31:18. ಯಾರು ನೀತಿವಂತರನ್ನು ತಾತ್ಸಾರ ಮಾಡಿ ಗರ್ವದಿಂದಲೂ ಕೊಬ್ಬಿನಿಂದಲೂ ಅವರಿಗೆ ವಿರೋಧವಾಗಿ ಸುಳ್ಳು ಹೇಳುತ್ತಾರೋ ಅವರ ತುಟಿಗಳು ಮುಚ್ಚಿ ಹೋಗಲಿ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇಲ್ಲಿ ಏನಂತ ಹೇಳಿದ್ರೆ, ಯಾರು ನೀತಿವಂತರನ್ನು ತಾತ್ಸಾರ ಮಾಡಿ ಅಂತ ಹೇಳುವಾಗ ನೀತಿವಂತರಿಗೆ ವಿರೋಧವಾಗಿ. ಪ್ರಿಯರೇ, ನಮ್ಮ ಹೃದಯ ಆಲೋಚನೆಗಳೆಲ್ಲ ಇದು ಮಾಡಿ ದೀನ ಮನೋಭಾವದಲ್ಲಿ ನಾವು ದೇವರ ನಂಬಿ ದೇವರ ಚಿತ್ತಾನುಸಾರವಾಗಿ ಜೀವಿಸುವಾಗ ಆ ನಮ್ಮ ಬಗ್ಗೆ ಇನ್ನು ಯಾರಾದ್ರೂ ಮಾತಾಡಿದ್ರೆ ದೇವರ ವಾಕ್ಯದಲ್ಲಿ ಏನಂತ ಹೇಳಿದೆ? ಅವರ ತುಟಿಗಳನ್ನು ಮುಚ್ಚೋಗಲಿ. ಆದ್ರಿಂದ ಪ್ರಿಯರೇ, ಈ ಹೆಮ್ಮೆಯ ಕಣ್ಣುಗಳು, ಈ ಮೊದಲನೇ ವಿಷಯ ಅಂತ ಹೇಳಿದ್ರೆ ಹೆಮ್ಮೆಯ ಕಣ್ಣುಗಳು ನಮ್ಮಲ್ಲಿ ಇರಬಾರದು. ಹೆಮ್ಮೆಯ ಕಣ್ಣುಗಳು ಬರ್ತಾ ಇರೋದೇನು ಹೇಳಿ? ಹೃದಯದಲ್ಲಿರುವಂತ ಆಲೋಚನೆಯಿಂದ ಅದು ಬರ್ತಾ ಇರೋದು. ಆ ಆಲೋಚನೆಗಳು ನಿಜವಾಗಲೂ ನಮ್ಮ ಹೃದಯದಲ್ಲಿ ಆಗಬಾರದು ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ಎರಡನೇ ವಿಷಯ, ಇದು ಬಹಳ ಮುಖ್ಯವಾಗಿರೋ ಒಂದು ವಿಷಯ. ಏನಂತ ಹೇಳಿ? ಎರಡನೇ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದೆ? ಯಾವಂದ್ರೆ ಹೆಮ್ಮೆಯ ಕಣ್ಣುಗಳು, ಸುಳ್ಳಿನ ನಾಲಿಕೆ. ಈ ಸುಳ್ಳಿನ ನಾಲಿಕೆ ಅಂತ ಹೇಳುವಾಗ ಈ ನಾಲಿಗೆ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಈ ಕಣ್ಣ ತರನೇ ತುಂಬಾ ಇಂಪಾರ್ಟೆಂಟ್ ಆಗಿರೋದು ವಿಷಯ. ಈ ನಾಲಿಗೆಗೆ ಮಾತ್ರ ಇರೋದೊಂದು ಅಡ್ಜಸ್ಟ್ಮೆಂಟ್ ಅಲ್ಲ. ನಾಲಿಗೆ ತುಂಬಾ ಚೆನ್ನಾಗಿರೋದು, ಒಳ್ಳೆಯದು ಎಲ್ಲ ಸರಿನೇ. ಆದರೆ ಈ ಹೃದಯದಲ್ಲಿ ಹುಟ್ಟುವಂತ ಕಾರ್ಯಗಳ ರೆಪ್ರೆಸೆಂಟೇಷನ್, ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಈ ನಾಲಿಗೆಯನ್ನು ತುಟಿಗಳು ಒಟ್ಟಾಗಿ ಸೇರಿ ಕೆಲಸ ಮಾಡುವ ಶಬ್ದ ಹೊರಗಡೆ ಬರುತ್ತೆ. ಅಲ್ಲಿನ ನಾನು ಆಗಲೇ ಹೇಳಿದ ವಿಷಯ ಬರುತ್ತೆ. ನಮ್ಮ ಹೃದಯದಲ್ಲಿ ತುಂಬಾ ಸಂತೋಷ ಇರುವಾಗ ನಮ್ಮ ಮುಖದಲ್ಲಿ ನೆಗು ಇರುತ್ತೆ, ಕಣ್ಣಲ್ಲಿನೂ ಕಾಣಿಸುತ್ತೆ, ಪ್ರಕಾಶ ಇರುತ್ತೆ, ಆ ತುಟಿಗಳಲ್ಲಿ ಒಂದು ನೆಗು ಬರುತ್ತೆ. ಸಂಕಟ ಬರುವಾಗ ಇದೇ ತುಟಿಗಳಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ, ಇದೇ ತುಟಿಗಳಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಹೇಗೆ ಎಷ್ಟು ನೋವಿರುತ್ತೋ ಅಷ್ಟು ಘೋರವಾಗಿರೋದಂತ ಆ ವೈಬ್ರೇಷನ್ಸ್, ಆ ಸಿಗ್ನಲ್ಸ್, ಆ ಭಾವಗಳು ನಮ್ಮ ತುಟಿಯಲ್ಲಿನೂ ಕಾಣಿಸುತ್ತೆ.
ಮನಸ್ಸಲ್ಲಿ ತುಂಬಾ ದುಃಖ ಇರುವಾಗ ನಮ್ಮ ಬಾಯಲ್ಲಿ ಮಾತುಗಳು ಬರಲ್ಲ. ಅದೇನಾಗುತ್ತೆ, ಕಟ್ಟಾಗಿ ನೆಟ್ವರ್ಕ್ ಇಲ್ಲದಲ್ಲಿರುವ ಜಾಗದಲ್ಲಿ ಮೊಬೈಲಲ್ಲಿ ಮಾತಾಡೋದು ಹೆಂಗ್ ಬರುತ್ತೆ, ಕಟ್ಟಾಗಿ ಏನು ಹೇಳಲಿಕ್ಕೆ ಆಗದಲ್ಲಿ ಏನು ಹೇಳಬೇಕು ಅಷ್ಟು ಹೃದಯ ವಿಚಾರಗಳಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿರುವ ಮಾತುಗಳು ಬರಲ್ಲ. ಅದೇ ರೀತಿಯಲ್ಲಿ ತುಂಬಾ ಸಂತೋಷ ಇರೋ ಸಂದರ್ಭದಲ್ಲಿ ಆದ್ರೆ ಎಷ್ಟು ಮಾತಾಡಿದ್ರು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಅಷ್ಟೊಂದು ಮಾತು, ಅಷ್ಟೊಂದು ಖುಷಿ, ಸಂತೋಷ. ಪ್ರಿಯರೇ, ಇಲ್ಲಿ ಕಂಟ್ರೋಲ್ ಮಾಡಬೇಕಾಗಿರೋದು, ಇಲ್ಲಾಂದ್ರೆ ವಿಶ್ವಾಸ್ಯ ಜೀವನದಲ್ಲಿ ಇದು ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಸುಳ್ಳಿನ ನಾಲಿಗೆ ಅಂತ ಹೇಳುವಾಗ ಆ ನಮ್ದು ಫೀಲಿಂಗ್ಸ್ ಆಗಲಿ, ನಮ್ಮ ವಿಷಯಗಳೆಲ್ಲ ಅದನ್ನು ರಿಫ್ಲೆಕ್ಟ್ ಆಗುವಂತ ವಿಷಯ. ಆದರೆ ಈ ನಾಲಿಗೆಯಿಂದ ಪ್ರತಿಯೊಂದು ಭಾನುವಾರನು ಶ್ರೇಷ್ಠವಾಗಿರೋದು ಒಂದು ಅನ್ಯೋನ್ಯತೆಯಲ್ಲಿ ನಾವು ಸೇರ್ತೀವಿ ಅಲ್ವಾ? ಅದೇ ನಾಲಿಗೆಯಲ್ಲಿ ದೇವರ ವಾಕ್ಯವನ್ನು ನಾವು ಓದ್ತೀವಿ, ಅದೇ ನಾಲಿಗೆಯದಲ್ಲಿ ಇದೇ ಬಾಯಲ್ಲಿ ತುಡಿಗಳಿಂದ ನಾವು ಮಾತಾಡ್ತೀವಿ, ದೇವರಿಗೆ ಸ್ತುತಿ ಸ್ತೋತ್ರವನ್ನು ಹೇಳ್ತೀವಿ. ಆ ನಾಲಿಗೆಯಲ್ಲಿ ಇದು ಬಿಟ್ಟು ದೇವರಿಗೆ ಇಷ್ಟವಾಗದಂದ, ದೇವರಿಗೆ ಇಷ್ಟವಿಲ್ಲದರೆ ಹಾಗೆ ಮಾಡುವಂತ ಯಾವ ವಿಷಯವನ್ನು ಈ ನಾಲಿಗೆಯಲ್ಲಿ ಬರಬಾರದು. ಆ ತರ ಬಂದ್ರೆ ಈ ನಾಲಿಗೆಯನ್ನು, ತುಡಿಗಳನ್ನು ಏನಾಗುತ್ತೆ ಹೇಳಿ, ಆಗಲೇ ಹೇಳಿತರ ಒಂದು ವಸ್ತು ಮಾತ್ರ. ಅದು ಈ ಭೂಮಿಯಲ್ಲಿ ಎಷ್ಟು ವರ್ಷ ಬದುಕಿ ಅಷ್ಟು ವರ್ಷ ಬದುಕಿ ನರಗಾತ್ನಿಗೆ ಹೋಗ್ಬಿಡುತ್ತೆ ಆ ನಾಲಿಗೆ. ಇಲ್ಲಿ ನೋಡಿ, ಅದಕ್ಕೆ ಹೇಳ್ತಾರೆ ನೋಡಿ, ಕೀರ್ತನೆಗಳು 12, 3 ಮತ್ತು 4ನೇ ವಾಕ್ಯ. ಕೀರ್ತನೆಗಳು 12, 3, 4. ಯೆಹೋವನು ವಂಚನೆಯ ತುಟಿಗಳನ್ನು ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ. ಅವರು ನಮ್ಮ ಮಾತುಗಳಿಗೆ ತಡೆಯಿಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮ್ಮ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರಲ್ಲ. ಇಲ್ಲಿ ನೋಡಿ, ಅವ್ರಿಗೆ ಏನಂತ ಹೇಳಿದ್ರೆ, ಈ ಹೆಚ್ಚಾಗಿ ಮಾತಾಡುವಂದ್ರೆ, ಇಲ್ಲಾದ್ರೆ ಇಷ್ಟೊಂದು ರೀತಿಯಲ್ಲಿ ಮಾತಾಡುವವರು ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಮಾತೇ ಎಲ್ಲ, ಅದನ್ನು ಅವ್ರ ಮಾತಲ್ಲಿ ಏನ್ ಬೇಕಾದ್ರೂ ಸಾಯಿಸ್ತಾ ಇರೋದ ಹಬ್ಬ ನಂಬಿಕೆಯಲ್ಲಿ ಜೀವಿಸುವಂತ ವ್ಯಕ್ತಿಗಳು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ರೀತಿಯಲ್ಲಿ ಯೆಹೋವನು ಏನಂದ್ರೆ, ವಂಚನೆಯ ತುಟಿಗಳನ್ನು, ಈ ವಂಚನೆ ತುಟಿಗಳಂತ ಹೇಳುವಾಗ ಒಂದು ಮಾತು ಏನಂತ ಹೇಳಿದ್ರೆ, ಯಾರ ಮೇಲೆ ನಮಗೆ ಸಿಟ್ಟಿದ್ರು ಇಲ್ಲ ಯಾರ ಮೇಲೆ ಇದನ್ನು ಅವರು ಡೈರೆಕ್ಟ್ ನಾನು ಆಗಲೇ ಹೇಳಿದೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಇದೆ, ಯಾರಿಂದಾದ್ರೂ ನಮಗೆ ಒಂದು ಪ್ರಯೋಜನ ಇದೆ, ಇಲ್ಲಾಂದ್ರೆ ಒಂದು ಸ್ವಲ್ಪ ಮುಖ್ಯವಾಗಿರೋದೊಂದು ವ್ಯಕ್ತಿ ಆಗಿದ್ರೆ, ಆ ವ್ಯಕ್ತಿಯನ್ನು ನಾವು ಎಷ್ಟು ಹೊಗಳಿದ್ರು, ಅದೇ ರೀತಿಯಲ್ಲಿ ಅವ್ರಿಗೆ ಎಷ್ಟು ರೀತಿಯಲ್ಲಿ ಅವ್ರಿಗೆ ಏನಂತ ಹೇಳಿದೆ ಒಂಥರ ಪ್ರೈಸ್ ಮಾಡ್ತಾರೆ. ದೇವರಿಗೆ ಸಲ್ಲಿಸಬೇಕಾಗಿರೋದು ಸ್ತುತಿ ಸ್ತೋತ್ರಗಳನ್ನು ಇವರು ಮಾಡಿದ ಕಾರ್ಯಗಳಿಗೋಸ್ಕರ, ನೀವು ಅಷ್ಟು ಚೆನ್ನಾಗಿ ಮಾಡಿದ್ರಿ, ಇಷ್ಟು ಚೆನ್ನಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಾಯ್ತು, ತುಂಬಾ ಇದಾಯ್ತು ಅಂದ್ರೆ ಔಟ್ ಆಫ್ ಇಂಪ್ರೆಸ್, ಅವರಿಂದ ನಮಗೆ ಒಂದು ಇಂಪ್ರೆಷನ್ ಸಿಗುತ್ತೆ. ತುಂಬಾ ಚೆನ್ನಾಗಿ ಅವ್ರಿಗೆ ಮಾತಾಡಾದ್ಮೇಲೆ ಪ್ರಾಪಂಚಿಕವಾಗಿರೋದು ವಿಷಯ, ಎಷ್ಟು ಚೆನ್ನಾಗಿದ್ದೀರ ನೀವು, ಈ ತರ ಏನೂ ಇಲ್ಲ. ಆದ್ರೆ ಏನೋ ಒಂದು ಹೇಳುವಂತ ರೀತಿ ಇದು ಆಕ್ಚುಲಿ ವಂಚನೆಯ ತುಟಿಗಳಂತ ಹೇಳ್ಬೋದು. ಅಂದ್ರೆ ನಿಜವಲ್ಲದಲ್ಲೇ ಇನ್ನು ಯಾವುದೋ ಒಂದು ಮನಸ್ಸಲ್ಲಿ ಪ್ಲಾನ್ ಇಟ್ಕೊಂಡು ಇನ್ನೊಬ್ಬರಿಗೆ ಆ ಒಂದು ವಿಷಯಕ್ಕೆ ತರುವಂತ ಉದ್ದೇಶದಲ್ಲಿ ಮಾತಾಡುವಂತ ಪ್ರತಿಯೊಂದು ಸಂಗತಿಗಳು ಏನಾಗುತ್ತೆ ಹೇಳಿ ನೋಡಿ, ಈ ರೀತಿಯಲ್ಲಿ ವಂಚನೆಯ ತುಟಿಗಳಾಗುತ್ತೆ. ಇನ್ನೊಂದು ವಾಕ್ಯ ನೋಡೋಣ, ಜ್ಞಾನೋಕ್ತಿ ಪುಸ್ತಕ 12ನೇ ಅಧ್ಯಾಯ 22ನೇ ವಾಕ್ಯ. ಜ್ಞಾನೋಕ್ತಿಗಳು 12:22. ಜಾಣನು ತಿಳಿದಿದ್ದನ್ನು ಗುಪ್ತಪಡಿಸುವನು, ಮೂಢನ ಅಲ್ಲ 12:22. ಸುಳ್ಳು ತುಟಿ ಯೆಹೋವನಿಗೆ ಲೇಸು, ಸತ್ಯವಂತರು ಆತನಿಗೆ ಲೇಸು. ಸಾಕು, ಥ್ಯಾಂಕ್ ಯು. ನೋಡಿ, ದೇವರಿಗೆ ಇಲ್ಲಿ ಏನು ಇಷ್ಟ ಆಗಿದೆ ನಿಮಗೆ ಗೊತ್ತಿದ್ದು, ನಾನು ಏನು ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ. ದೇವರಿಗೆ ಯಾವ್ದು ಇಷ್ಟ ಇಲ್ಲ, ಯಾವ್ದು ಇಷ್ಟ ಆಗುತ್ತೆ ಅಂದ, ಸುಳ್ಳು ತುಟಿ ಯೆಹೋವನಿಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಇದೇ ತುಡಿಯಲ್ಲಿನೇ, ಇದೇ ನಾಲಿಗೆಯಲ್ಲಿದ್ದೇನೆ ದೇವರಿಗೆ ಸ್ತೋತ್ರನ ಹೇಳ್ತಾರೆ. ಒಂದ್ ಕಡೆ ಶುದ್ಧಿ, ಇನ್ನೊಂದ್ ಕಡೆ ಶುದ್ಧಿ. ಇಲ್ಲಿ ಏನಾಗುತ್ತೆ, ಆ ಶುದ್ಧಿಯಿಂದ ತುಂಬಾ ಚೆನ್ನಾಗಿರೋದೊಂದು ಬಟ್ಟೆಯಲ್ಲಿ ಸಣ್ಣದೊಂದು ಕಪ್ಪು ಚುಕ್ಕಿ ಬಿದ್ರೂ ಕೂಡ ಅದು ಎದ್ದು ಕಾಣಿಸುತ್ತೆ. ಅದೇ ತರನೇ ನಾವು ಎಷ್ಟೆಷ್ಟು ಒಳ್ಳೆ ಕಾರ್ಯಗಳು ಮಾಡಿದ್ರು, ಎಷ್ಟು ವರ್ಷ ಆರಾಧನೆ ಮಾಡಿದ್ರು, ಎಷ್ಟು ಸ್ತುತಿ ಸ್ತೋತ್ರಗಳು ಹೇಳಿದ್ರು ಕೂಡ ಈ ಸುಳ್ಳು ತುಟಿ ಅಂತ ಈ ವಿಷಯ, ಯಾರಾದ್ರೂ ಒಬ್ಬರ ಬಗ್ಗೆ ಚಾಡಿ ಹೇಳೋದು ವಿಷಯ ಆಗಲಿ, ಅದೇ ರೀತಿಯಲ್ಲಿ ಸ್ವಪ್ರಯೋಜನಕ್ಕೋಸ್ಕರ ಇನ್ನೊಬ್ಬರಿಗೆ ಮುಖಸ್ತುತಿ ಹೇಳುವಂತ ವಿಷಯಗಳಾಗಲಿ,
ದೇವರಿಗೆ ಇಷ್ಟ ಆಗಲ್ಲ. ದೇವರಿಗೆ ಇಷ್ಟ ಆಗದು ಏನ್ ಹೇಳಿ? ಸತ್ಯವಂದರು, ಅದೇ ದೇವರಿಗೆ ಸ್ತುತಿ ಮಾಡುವಂತ ಈ ತುಟಿಗಳಲ್ಲಿ ಸತ್ಯವನ್ನೇ ಬರಬೇಕು. ಆ ಸತ್ಯ ಹೇಳಿ ನೀನೇನು ಶಿಕ್ಷೆ ಅನುಭವಿಸಿರೋ ದೇವರ ಮುಂದೆ ಅದು ಶ್ರೇಷ್ಠವಾಗಿರುತ್ತೆ. ನಾವು ಕೆಲವೊಂದು ಸಂದರ್ಭದಲ್ಲಿ ನಿಜ ಹೇಳಲ್ಲ. ನಿಜ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಆಮೇಲೆ ಬೈತಾರೋ ಇಲ್ವೋ, ಸುಮ್ಮನೆ ಯಾಕೆ ನಾವು ಏನಾದರೂ ಹೇಳೋದು, ನಿಜ ಹೇಳಲ್ಲ ನಾವು. ಅದ್ರ ಬದಲಾಗಿ ಬ್ರದರ್ ಹೇಗಿತ್ತು, ಚೆನ್ನಾಗಿತ್ತಲ್ಲ ಇದನ್ನು, ಬ್ರದರ್ ಚೆನ್ನಾಗಿತ್ತು ಇರೋದು ವಿಷಯ ಹೇಳಲ್ಲ. ಅದು ಇನ್ನೊಂದು ದೊಡ್ಡ ತಪ್ಪಾಗುತ್ತೆ. ಇಲ್ಲಿ ನೋಡಿ, ಸತ್ಯವಂದರು ಆತನಿಗೆ, ದೇವರಿಗೆ ಸತ್ಯವಂದರು ಸಂತೋಷ ಕೊಡುವಂಥ ವ್ಯಕ್ತಿಗಳು. ಆ ಸಂತೋಷ ಕೊಡುವಂಥ ವ್ಯಕ್ತಿಗಳು ಅದೇ ದೇವರಿಗೆ ಬೇಕಾಗಿರೋದು. ಅದಕ್ಕೆ ಹೇಳ್ತಾ ಇರೋದು ಈ ಸುಳ್ಳಿನ ನಾಲಿಗೆ ಅಂತ ಹೇಳ್ತಾ ಇರೋದು ದೇವರಿಗೆ ಇಷ್ಟ ಆಗಲ್ಲ. ಅದೇ ಜ್ಞಾನೋಕ್ತಿ ಪುಸ್ತಕ 10ನೇ ಅಧ್ಯಾಯ 18ನೇ ವಾಕ್ಯ. ಇದರಿಂದ ಏನಾಗುತ್ತೆ, ಯಾವ ಸ್ಟೇಜ್ ಹೋಗುತ್ತೆ ಅಂತ. ಹೊಟ್ಟೆಯಲ್ಲಿ ಅಗೇನಿಟ್ಟುಕೊಂಡವನು ಸುಳ್ಳುಗಾರ, ಚಾಟಿಗಾರನು ಜ್ಞಾನಹೀನ. ಸಾಕು ಸಾಕು ಸಾಕು. ನೋಡಿ, ಇಲ್ಲಿ ನಾವು ಆಗಲೇ ಹೇಳಿದೆ, ಹೃದಯದಲ್ಲಿ ಕೊಬ್ಬಿನ ಹೃದಯ ಅಂತ ಹೇಳಿದೆ. ಇಲ್ಲಿ ನೋಡಿ, ಹೊಟ್ಟೆಯಲ್ಲಿ ಹಾಗೇನು ಇಟ್ಕೊಳ್ಳೋದು ಅಂತ ಹೇಳುವಾಗ ಅದು ಒಂದು ಸಿಂಬಾಲಿಕ್ ಆಗಿ ಹೇಳುದು. ಹೊಟ್ಟೆಯಲ್ಲಿ ಅಲ್ಲ, ಹೃದಯದ ಆಲೋಚನೆಗಳಲ್ಲಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಶತ್ರುತ್ವ ಇಟ್ಟುಕೊಂಡು, ಒಳಗಡೆ ಒಂದು ಶತ್ರುತ್ವ ಮನೋಭಾವ ಇದೆ. ಈ ಶತ್ರುತ್ವ ಮನೋಭಾವ ಹೆಂಗಿದೆ? ಈಗ ನಾನು ಆಗಲೇ ಹೇಳಿದೆ, ನನ್ನ ಬಗ್ಗೆ, ನನ್ನ ಮೇಲೆ ಯಾರಿಗಾದ್ರೂ ಸಿಟ್ಟಿದೆ, ಇಲ್ಲ ಕೋಪ ಇದೆ, ಯಾವುದೋ ಒಂದು ವಿಷಯದಲ್ಲಿ ನನ್ನ ಮೇಲೆ ಅವತ್ತು ನನ್ನ ಕಂಡ್ರೆ ಆಗಲ್ಲ ಅವರಿಗೆ. ಈ ವ್ಯಕ್ತಿ, ಈ ಹೃದಯ ಒಳಗಡೆ ಈ ಆಲೋಚನೆ ಇದೆ. ನಾನು ಅಲ್ಲಿಂದ ನಡ್ಕೊಂಡು ಬರ್ತಾ ಇರುವಾಗ ನನ್ನ ನೋಡಿದ ಕೂಡಲೇ ಏನಾಗುತ್ತೆ, ಈ ಒಳಗಡೆ ಇರೋದು ಭಾವಗಳು ಇಲ್ಲಿ ಬರಲ್ಲ. ಇಮಿಡಿಯೇಟ್ ಆಗಿ ನಗಾಡಿ, ತುಂಬ ಚೆನ್ನಾಗಿ ಹೇಗಿದ್ರೆ ಬ್ರದರ್, ಪ್ರೈಸ್ ಲೋಡ್ ಬ್ರದರ್, ಚೆನ್ನಾಗಿದ್ರಲ್ಲ ಅಂತೆಲ್ಲ ಹೇಳಿ ತುಂಬ ಚೆನ್ನಾಗಿ ಮಾತಾಡಿ ನಾನು ಆ ಕಡೆ ಹೋಗುವಾಗ ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ. ಇನ್ನೊಬ್ಬರು ವ್ಯಕ್ತಿ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಅವರು ನನಗೆ ಸುಳ್ಳು ಹೇಳ್ತಾ ಇರೋದು, ನನ್ನನ್ನೇ ಪ್ರೀತಿಯಿಂದ ವಿಚಾರಿಸ್ತಾ ಇರೋದು ಸುಳ್ಳು ಕೆಲಸ. ಅದು ನನಗೆ ಹೇಳ್ತಾ ಇರೋದು, ಅವ್ರಿಗೆ ನನ್ನ ಮೇಲೆ ಸಿಟ್ಟಿದ್ರು ಅವ್ರು ನನಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನನಗೆ ಖುಷಿ ಕೊಡುವಂಥದ್ದು, ಇಲ್ಲಾಂದ್ರೆ ನಾನು ತುಂಬ ಚೆನ್ನಾಗಿ ಅವ್ರು ನನ್ನ ತುಂಬ ಚೆನ್ನಾಗಿ ಪ್ರೀತಿ ಮಾಡೋದಂತ ಒಂದು ಲೆಕ್ಕದಲ್ಲಿ ಮಾತಾಡಿದರೆ, ನಾನು ಆ ಕಡೆ ಹೋಗಾದ್ಮೇಲೆ ಅಲ್ಲಿ ಅವ್ರು ಸುಳ್ಳುಗಾರನಾಯ್ತು. ನನಗೆ ಹೇಳಿದ್ದು ಸುಳ್ಳು. ಅವ್ರ ಹೃದಯದಲ್ಲಿರೋದು ಆಲೋಚನೆಗಳು ನಿಜವಾಗ್ಲೂ ಅವ್ರಿಗೆ ಹೇಳಲಿಲ್ಲ. ಅವ್ರು ನನ್ನ ಮೇಲೆ ಸಿಟ್ಟು ಅವ್ರಿಗೆ ಹೇಳಲಿಲ್ಲ. ಬ್ರದರ್ ನಿಮ್ಮ ಮೇಲೆ ನನಗೆ ಬೇಜಾರಿದೆ ಅದು ಹೇಳಲಿಲ್ಲ, ನನಗೆ ಸುಳ್ಳು ಹೇಳಿದ್ರು. ಒಂದು, ಈ ಹಾಗೇನು ಇಟ್ಕೊಳ್ಳುವಾಗ ಚೇಂಜ್ ಆಗ್ತಾ ಇರೋದು ಹೇಗೆ ಅಂತ ಒಂದು. ಎರಡನೇ ವಿಷಯದ ಚಾಡಿಗಾರನ, ಅದಾದ್ರೆ ನಾನು ಆ ಕಡೆ ಹೋಗಾದ್ಮೇಲೆ ಇವರಿಗೆ ತುಂಬಾ ಕ್ಲೋಸ್ ಆಗಿರೋ ಇನ್ನೊಬ್ರು ಬರುವಾಗ ಈ ಹೋಗಿರೋದು ನನ್ನ ಬಗ್ಗೆ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ, ಹೇಗೆ ಹೋಗ್ತಾರೆ, ನನ್ ಕಂಡ್ರೆ ಆಗಲ್ಲ ವ್ಯಕ್ತಿನ, ಅದನ್ನು ಸಿಕ್ಕಿದ ಮಾತಾಡಿಸ ಚಾಡಿ ಹೇಳೋದು. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಹೇಳಿದ್ರು. ಏನಾಗುತ್ತೆ, ಮೊದಲನೇ ಸುಳ್ಳುಗಾರನ ಆಗಿದೆ, ಆಮೇಲೆ ಚಾಡಿಗಾರನು. ಇದು ಎಲ್ಲ ಎಲ್ಲಿಗೆ ಹೋಗುತ್ತೆ ಹೇಳಿ? ಜ್ಞಾನಹೀನನು. ಪ್ರಾಪಂಚಿಕವಾಗಿರೋ ಜ್ಞಾನ ಅಲ್ಲ, ದೇವರ ಜ್ಞಾನವನ್ನು ಎಷ್ಟು ಸೇರಿ ದೇವರ ವಾಕ್ಯ ಓದಿರ್ಬೋದು, ಎಷ್ಟು ದೇವರಿಗೆ ಆರಾಧನೆ ಸಲ್ಲಿಸಿರ್ಬೋದು, ಆದರೆ ದೇವರ ಮುಂದೆ ಈ ರೀತಿಯಲ್ಲಿ ಹೊಟ್ಟೆಯಲ್ಲಿ ಹಗೆತನ ಹಿಡ್ಕೊಂಡಿರುವ ವ್ಯಕ್ತಿ ಅವನ್ ಸುಳ್ಳುಗಾರನಾಗ್ತಾನೆ, ಚಾಡಿಗಾರನಾಗ್ತಾನೆ. ಕೊನೆಗೆ ಏನಾಗುತ್ತೆ, ದೇವರ ಜ್ಞಾನವಿಲ್ಲದಲ್ಲೇ ವ್ಯಕ್ತಿ ಆಗಿರೋದ್ರಿಂದ ಅವನ್ ಜೀವನಮಾನದಲ್ಲಿ ಮಾಡಿದ ಎಲ್ಲ ದೇವರ ಕಾರ್ಯಗಳನ್ನು ಏನಾಗುತ್ತೆ ಹೇಳಿ, ಅಯೋಗ್ಯವಾಗುತ್ತೆ. ಅವನ್ ಎಲ್ಲದನ್ನು, ಎಲ್ಲ ಆರಾಧನೆಯಲ್ಲೂ ಎಷ್ಟು ಚೆನ್ನಾಗಿ ಬೇಕಾದ್ರೆ ಎಷ್ಟು ಸುಂದರವಾಗಿರೋದಂತ ಕಾರ್ಯಗಳು ಮಾಡುವಂತ ವ್ಯಕ್ತಿ ಆದನ್ನು ಕೂಡ ದೇವರ ಮುಂದೆ ಅಯೋಗ್ಯನಾಗ್ತಾನೆ. ಯಾಕೆ ಹೇಳಿ? ಸ್ವಂತ ಸಹೋದರನನ್ನು, ಸಹೋದರಿಯನ್ನು ಅವರ ಮೇಲೆ ಇರೋದಂತ ಆ ಒಂದು ಮನೋಭಾವವನ್ನು, ಅದೊಂದು ಹಗೆತನವಾಗಿ ಹೃದಯದಲ್ಲಿ ಯಾರಿಟ್ಟಿರ್ತಾರೋ ನೋಡಿಲ್ಲಿ. ಅದೇ ರೀತಿಯಲ್ಲಿ 31ನೇ ಜ್ಞಾನೋಕ್ತಿ ಪುಸ್ತಕ 31:18 ಏನಂತ ಹೇಳಿದ್ರೆ, ವಿವೇಚಿಸಿ ಬಹುಲಾಭವಾಯಿತೆಂದು ತಿಳಿದುಕೊಳ್ಳುವಳು ಆಕೆ ದೀಪವು ರಾತ್ರಿಯಲ್ಲೆಲ್ಲ. ಅಂದ್ರೆ ವಿಶ್ವಾಸಿಯ ಜೀವನದಲ್ಲಿ ಏನಾಗಬೇಕು ಹೇಳಿ? ದೇವರ ವಾಕ್ಯ ಕಲಿತಾ ಇರುವಾಗ ಪ್ರತಿಯೊಂದು ದೇವರ ವಾಕ್ಯದಲ್ಲಿನೂ ಒಂದು ಎಚ್ಚರಿಕೆ ಮಾತು ಬರುತ್ತೆ. ಆ ಎಚ್ಚರಿಕೆ ಮಾತನ್ನು ವಿವೇಚಿಸಿ ತಿಳಿದವಳಾಗಿ ಏನ್ ಮಾಡ್ಬೇಕು ಹೇಳಿ? ಅವಳು ತಿಳ್ಕೊಂಡು ಜೀವಿಸುವಾಗ, ತನ್ನನ್ನು ತೊಳ್ಕೊಂಡು ಶುದ್ಧಿಪಡಿಸುವಾಗ, ಆ ಹೆಮ್ಮೆಯ ಕಣ್ಣುಗಳಿಲ್ಲದಲ್ಲಿರುವಾಗ, ಅದೇ ರೀತಿಯಲ್ಲಿ ಸುಳ್ಳಿನ ನಾಲಿಗೆ ಇಲ್ಲದಲ್ಲಿರುವಾಗ ಏನಾಗುತ್ತೆ ಹೇಳಿ? ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರೋದು. ಅಂದ್ರೆ ಕತ್ತಲೆಯಿಂದ ಪ್ರಕಾಶದಲ್ಲಿ ಜೀವಿಸುತ್ತಾರೆ. ಇಲ್ಲಿ ನೋಡಿ, ರಾತ್ರಿಯಲ್ಲಿ ಎಲ್ಲ, ರಾತ್ರಿ ಅಂತ ಹೇಳುವ ನಮಗೆಲ್ಲ ಕತ್ತಲೆ. ಪ್ರಾಪಂಚಿಕ ಜೀವನ ಅಂತ ಹೇಳುವ ಪ್ರಕಾಶ ಅಲ್ಲ, ಕತ್ತಲೆ ಜೀವದ.
ಆದ್ರೆ ಈ ವಿವೇಚಿಸಿ ದೇವರ ವಾಕ್ಯದಲ್ಲಿ ತಿಳಿದ ವ್ಯಕ್ತಿಗಳಾಗಿ ಜೀವಿಸುವಾಗ ಅದೆಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಆ ಕತ್ತಲೆಯಲ್ಲಿ ಎಲ್ಲೂನು ನಾವು ಕತ್ತಲೆಯಲ್ಲಿ ಹೋಗಲ್ಲ, ಪ್ರಕಾಶದಲ್ಲಿ ಜೀವಿಸುವಂತ ಮಕ್ಕಳಾಗ್ತೀವಿ. ವಿವೇಚಿಸಿ ಜೀವಿಸುವಂತ ವ್ಯಕ್ತಿಗಳು. ನೋಡಿ, ಯಾಕೊಬ್ಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ರಿಂದ 8ನೇ ವಾಕ್ಯ ತನಕ ಒಂದ್ಸರಿ ಓದ್ಕೊಳ್ಳೋಣ, ಸಮಯ ಮುಗಿಯಿತು. ಯಾಕೊಬ್ಬ 3ನೇ ಅಧ್ಯಾಯ 5ನೇ ಅಧ್ಯಾಯದಿಂದ ಅಲ್ಲ, 3ನೇ ಅಧ್ಯಾಯ 5ನೇ ವಾಕ್ಯದಿಂದ 8. ನಾಲಿಗೆಯು ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಹೇಳು. ನರಜಾತಿಯು ಸಕಲ ಜಾತಿಯ ಮೃಗ ಪಕ್ಷಿ ಕ್ರಿಮಿ ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಆದರೆ ನಾಲಿಗೆಯು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದೆ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿ. ನೋಡಿಲ್ಲಿ, ನಾನು ಎಷ್ಟೋ ಸರಿ ನೋಡಿದ್ರು ನನಗೆ ಈ ತರ ನಮ್ಮ ನಾಲಿಗೆ ಅದು ವಿಷದಿಂದ ತುಂಬಿದೆ. ನಾನೊಂದ್ಸರಿನೂ ಓದಿರ್ಲಿಲ್ಲ ಪ್ರಿಯರ್. ನಾನು ಇದನ್ನು ಓದುವಾಗ ಯಾವ ರೀತಿಯಲ್ಲಿ ಅದು ವಿಷ ಆಗಿದೆ ಅಂತ ಹೇಳುವಾಗ ಅದು ನಾಲಿಗೆಯನ್ನು ಪ್ರಾಬ್ಲಮ್ ಅಲ್ಲ, ನಮ್ಮ ಹೃದಯದಲ್ಲಿರುವಂತ ಆಲೋಚನೆಗಳ, ನಮ್ಮ ಚಿಂತೆಗಳ, ನಮ್ಮ ಕಣ್ಣಿಂದಾಗಲಿ, ಮುಖ್ಯವಾಗಿ ಈ ಪಾಪದ ಯೋಜನೆಗಳೆಲ್ಲ ಹೋಗ್ತಾ ಇರೋದು ಕಣ್ಣಿಂದ, ಕೇಳಿಸ್ಕೊಳ್ತಾ ಇರೋದು ಕಾರ್ಯಗಳು ಕಿವಿಯಿಂದ, ಇದೆಲ್ಲ ಹೃದಯದಲ್ಲಿ ಹೋಗಿ ಕಸ ತರ ತುಂಬಿ ಅಲ್ಲಿಂದ ಒಂದು ಕೆಟ್ಟ ವಾಸನೆ ಬರುವಾಗ ಆ ವಾಸನೆನೇ ಏನಾಗೋದು, ಈ ಹೆಮ್ಮೆಯ ಕಣ್ಣುಗಳಂತ ಹೇಳುವುದು. ಅದೇ ರೀತಿಯಲ್ಲಿ ಈ ಸುಳ್ಳಿನ ನಾಲಿಗೆ ಅಂತ ಹೇಳ್ತಾರೆ, ಈ ಬಾಯಿಂದ ಬರ್ತಾ ಇರೋದು ಮಾತುಗಳು. ನೋಡಿ, ಅದರಲ್ಲಿ 6ನೇ ವಾಕ್ಯದಲ್ಲಿ ಅಧರ್ಮ ಲೋಕ ರೂಪವಾಗಿ ಅಂತ ಹೇಳುವ, ಅದು ಎಷ್ಟು ಚೆನ್ನಾಗಿ ಒಳ್ಳೆ ಮನುಷ್ಯನ ಕೆಟ್ಟದ್ದು ಮಾಡ್ಲಿಕ್ಕೆ ಒಂದು ಜಗಳ ಸ್ಟಾರ್ಟ್ ಆಗಲಿ ಒಬ್ಬರ ಬಾಯಿಂದ ಬರ್ತಾ ಇರೋದು ಒಂದೇ ಒಂದು ಪದ ಸಾಕು. ನೋಡಿಲ್ಲಿ, ಅದೇ ರೀತಿ ನರಜಾತಿಯು ಸಕಲ ಜಾತಿ ಎಲ್ಲವನ್ನ, ಪ್ರಪಂಚದಲ್ಲಿ ಎಲ್ಲವನ್ನೂ ಅವರೊಂದು ಕಂಟ್ರೋಲ್ಗೆ ತರ್ತಾನೆ. ಆದ್ರೆ ಈ ನಾಲಿಗೆ ಮಾತ್ರ ಪ್ರಿಯರೇ, ಆದರೆ ಇಲ್ಲಿ ಒಂದು ಮಾತು ಹೇಳ್ತೇನೆ, ವಿಶ್ವಾಸಿಗಳಿಗೆ, ನಿಜವಾದ ವಿಶ್ವಾಸಿಗಳಿಗೆ ದೇವರನ್ನೇ ತನ್ನ ಜೀವಿತವನ್ನು, ಕುಟುಂಬವನ್ನು, ಸಭೆಯನ್ನು ಒಪ್ಪಿಸಿ, ದೇವರೇ ನೀನ್ ಬಿಟ್ರೆ ನನಗೆ ಬೇರೆ ಯಾರನ್ನೂ ಇಲ್ಲ, ನನ್ನ ಪ್ರಪಂಚದ ನನ್ ಜೀವಿಸುವಾಗ ನನಗೆ ಆಸ್ತಿ ಇರ್ಬೋದು, ಅಂದಸ್ ಇರ್ಬೋದು, ಒಳ್ಳೆ ಸ್ಥಾನಮಾನ ಇರ್ಬೋದು, ಒಳ್ಳೆ ಹೆಂಡತಿ ಮಕ್ಕಳು, ಕುಟುಂಬ, ತಂದೆ ತಾಯಿಗಳು, ಸಭೆ ಎಲ್ಲದನ್ನು ನನಗಿದ್ರು ಕೂಡ ದೇವರೇ ನೀನಿರೋದಕ್ಕೆ, ನೀನು ಅನುಗ್ರಹಿಸಿದಕ್ಕೋಸ್ಕರ, ನಿನ್ನ ಚಿತ್ತಾನುಸಾರವಾಗಿ ಒಳ್ಳೆ ಮಾಲ್ಗೆಯನ್ನು, ಒಳ್ಳೆ ಮಾತುಗಳನ್ನು, ಅದೇ ಇರಲಿ ದೀನ ಮನೋಭಾವದಲ್ಲಿರುವಂತಹ ಹೃದಯವನ್ನು ನೀನು ನನಗೆ ಕೊಟ್ಟಿದ್ದಕ್ಕೋಸ್ಕರ ಈ ಅನುಗ್ರಹವನ್ನು ನನಗೆ ನೀನು ಕೊಟ್ಟಿರೋದು. ಪ್ರಿಯರೇ, ಇದು ನಿಜ. ನಾವೆಲ್ಲ ಹೇಗಿದ್ರು ಆ ದೇವರ 2ನೇ ಬರವಣಿಗೆ ಕಾಯ್ತುವ ಸಂದರ್ಭದಲ್ಲಿ ನಮ್ಮ ಹೃದಯವನ್ನು ಮೊದಲನೇ ಶುದ್ಧ ಮಾಡ್ಬೇಕಾದ್ರೆ ನಮ್ಮ ಹೃದಯ ಶುದ್ಧ ಆಗಿರದೆ, ಈ ಕಣ್ಣಲ್ಲಿ ಏನ್ ಕೆಟ್ಟದ್ದು ಬಿದ್ರು ಅದು ಹೃದಯ ಒಳಗೆ ಸೇರ್ಕೊಳ್ಳಲ್ಲ, ಈ ಕಿವಿಯಲ್ಲಿ ಏನ್ ಕೆಟ್ಟದ್ದು ಬಿದ್ರು ಅದು ಹೃದಯದೊಳಗೆ ಸೇರ್ಕೊಳ್ಳಲ್ಲ. ಹೃದಯ ಒಳಗೆ ಸೇರ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಹೊರಗಡೆ ಬರ್ತಾ ಇರೋದು ದೇವರಿಗಿರೋದು ಸ್ತುತಿ ಸ್ತೋತ್ರಗಳು, ಸಹೋದರರ ಮಧ್ಯದಲ್ಲಿ ಇರೋದು ಪ್ರೀತಿ, ಸಮಾಧಾನ, ಸಂತೋಷದ ಮಾತುಗಳು ಮಾತ್ರ ಈ ನಾಲಿಗೆಯಲ್ಲಿ ಬರುತ್ತೆ. ನನ್ನ ಸಮಯ ಮುಗಿಯಿತು. ಮುಂದಿನ ದಿವಸಗಳಲ್ಲಿ ಇದು ಒಟ್ಟು ನಾನು ಹೇಳಿದೆಲ್ಲ ಆಗಲೇ 7 ವಿಷಯ ಇದೆ. ಅದರಲ್ಲಿ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ ಮಾತ್ರ ನಾವು ನೋಡಿರೋದು. 3ನೇ ನಿರ್ದೋಷ ರಕ್ತವನ್ನು ಸುರಿಸುವ ಕೈ, 4 ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, 5 ಕೇಡು ಮಾಡಲು ತ್ವರೆಪಡುವ ಕಾಲು, 6 ಅಸತ್ಯ ಮಾಡುವ ಸುಳ್ಳು ಸಾಕ್ಷಿ, 7 ಒಳಹುಟ್ಟಿದವರಲ್ಲಿನೂ ಜಗಳವನ್ನು ಬಿತ್ತುವವನು. ಇಷ್ಟು ವಿಷಯಗಳು ಬಾಕಿದ ದೇವರ ಚಿತ್ತವಾಗಿದೆ. ಮುಂದಿನ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಕಲಿಯೋಣ. ಇಲ್ಲಿ ತನಕ ನನ್ನನ್ನು ಕೇಳಿಸ್ಕೊಂಡು ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.